ಪಾಪ ಪಾಂಡು ಹೇಗೆ ಆಯ್ಕೆ ಆಯ್ತು ಪಾತ್ರ? ರಂಗಭೂಮಿನಲ್ಲಿ ಫಸ್ಟ್ ಹೋಗೋಕ್ಕಿಂತ ಮುಂಚೆ ನಾನು ರಂಗಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿ ಎಸ್ ಮೂರ್ತಿ ಅವ್ರಿಗೂ ಅಭಿನಯ ತರಂಗ ಅಂತ ನಿಮ್ಮ ಕೈಲಿ ಒಂದು ನಾಟಕ ಮಾಡಿಸ್ಬೇಕು ಅಂತ ಎಸ್ ಮೂರ್ತಿಗಳು ಹೇಳಿದ್ರು. ಆಮೇಲೆ ಎಲ್ಲ ಫೇಲ್ ಆಗ್ಬಿಟ್ವಿ, ನಾವು ಬೈದು ಹೋಗ್ಬಿಟ್ರು. ಕೊನೆಗೆ ಅವ್ರಿಗೆ ಐಡಿಯಾ ಬಂದಿದ್ದು ಒಂದು ಮೈಮ್ ವರ್ಕ್ಶಾಪ್ ಮಾಡಬೇಕು ಅಂತ. ಮೈಮ್ ವರ್ಕ್ಶಾಪ್ ಯಾರು ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿತ್ತು. ಸಿ ಕೈ ಚಂದ್ರ ಅವರು ನಮಗೆ 1 ತಿಂಗಳು ಮೈಮ್ ವರ್ಕ್ಶಾಪ್ ತಗೊಂಡಿದ್ರು. ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟನೇನೋ ಅವ್ರು ಮಾಡಿ ಹೋದ್ಮೇಲೆ ನೆಕ್ಸ್ಟ್ ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ನಡೆಯುತ್ತೆ ಅಲ್ಲಿ. ಅವಾಗ ಎಲ್ಲಾ ನಾಟಕಗಳನ್ನು ನಾನು ಅಭಿನಯಿಸಿದೆ. ಆ 1 ತಿಂಗಳಲ್ಲಿ ನನ್ನನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದ್ರು. ಆ ರಂಗಭೂಮಿ ಶಾಲೆನಲ್ಲೇ ಅವರು ಮೊದಲು ಪರಿಚಯ ಆಗಿದ್ರು. ಪಾಪ ಪಾಂಡು ಎಷ್ಟು ನಿಮಗೆ ಹೆಲ್ಪ್ ಆಯಿತು ಮತ್ತು ಯಾವ ಮಟ್ಟಕ್ಕೆ ಅದರ ಪ್ರಚಾರ ಆಯಿತು, ಜನ ಸ್ವೀಕರಿಸಿದ ರೀತಿ? ಸರ್, ಇವತ್ತು ನಾನು ಪಾಪ ಪಾಂಡು ಅಂತಾನೆ ಕರೀತಾರೆ. ಆಮೇಲೆ ಅಂಥದ್ದು ಕಿರುತೆರೆಯಲ್ಲಿ ಸಿಕ್ಕಿದ? ಇಲ್ಲ, ಅದಾದ್ಮೇಲೆ ಸೀರಿಯಸ್ ಪಾತ್ರ ಏನು ಮಾಡಿದೆ ನಾನು. ಶರದ್ ಋತು ಅಂತ ಒಂದು ದ್ವಾರಕೀಶ್ ಅವ್ರ ಪ್ರೊಡಕ್ಷನ್ ಉದಯ್ ಟಿವಿಲಿ ಬರ್ತಾ ಇದೆ. ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಸುಧಾರಣೆ ಅವ್ರಿಗೆ ಮಾಡಿದ್ರು, ಆಮೇಲೆ ಸುನಿಲ್ ಪುರಾಣಿಕ್ ಅವ್ರು ಮಾಡಿದ್ರು, ನಂದು ಒಂದು. ಸೊ 3 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂತ ಒಂದು ಕತೆ ಅದು. ಈ ಟೈಟ್ಲ್ ಗಾರ್ಡ್ನಲ್ಲಿ ಏನಾಗ್ತಾರೆ? ಕೆಲವರು ಚಿದಾನಂದ್ ಅಂತ ಹಾಕ್ತಾರೆ, ಕೆಲವರು ಪಾಪ ಪಾಂಡು ಚಿದಾನಂದ ಹಾಕ್ತಾರೆ. ಓಕೆ, ಎಲ್ಲ ರೀತಿನೂ ಹೋಗುತ್ತೆ. ಈಗ 10 ರೂಪಾಯಿ ಇತ್ತು ಆ ಕಾಲದಲ್ಲಿ, ಈಗ ಎಷ್ಟಿದೆ ಸರ್? ಈಗ ಇದೆ ಸರ್. ಅಂದ್ರೆ ಒಂದು ಜೀವನ ಸಾಗುವಷ್ಟು ಯಾವತ್ತೂ ಕಡಿಮೆ ಆಗಿಲ್ಲ ಸರ್, ಎಲ್ಲ ಯಾವತ್ತೂ ಕಡಿಮೆ ಆಗಿಲ್ಲ. ಬಟ್ ಇದು ಕೈ ಬಿಡಲಿಲ್ಲ, ಸ್ಕ್ರೀನ್ ಪ್ರಿಂಟಿಂಗ್ ಕೈ ಬಿಡಲಿಲ್ಲ ನಿಮ್ಮನ್ನ? ಕೈ ಬಿಡಲಿಲ್ಲ. ಆದರೆ ನನಗೆ ಆಮೇಲೆ ಹಿಡಿಯೋಕ್ಕಾಗಲಿ, ಯಾಕಂದರೆ ಅದರಲ್ಲಿ ಏನು ಅಷ್ಟು ನನಗೇನು ಜೀವನ ಮಾಡೋವಷ್ಟು ಏನು ಬರ್ತಾ ಇರಲಿಲ್ಲ ಸರ್. ಆದರೆ ನನಗೆ ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ಅದು ನನ್ನನ್ನು ಮದುವೆ ಮಾಡಿಸ್ಕೊಡ್ತು. ಕೆಲಸ ಇತ್ತು ತುಂಬ. ನನಗೆ ಏನು ಬೇಡ ಅನ್ನೋ ಅಷ್ಟು ಮಟ್ಟಿಗೆ ನಾನು ಹೋಗ್ಬಿಟ್ಟಿದ್ದೆ. ಕೊನೆ ಮತ್ತೆ ನನ್ನನ್ನು ಈ ಮಟ್ಟಕ್ಕೆ ತಗೊಂಬಂದಿದ್ದು ನನ್ನ ಹೆಂಡತಿ, ಇನ್ನೊಬ್ಬ ತಾಯಿ. ನೋಡಿ ಎಷ್ಟು ನನಗೆ ಬಿಳಿ ಬಣ್ಣ ಅಂತ ಒಬ್ಬರು ಹೌದು ಹೇಳಿದರು, ಇನ್ನೊಬ್ಬರು ಹೇಳಿದರು. ನಂದಿನ್ನೂ ಮದುವೆ ಆಗಿರಲಿಲ್ಲ. ಬಾರು, ನಿಂದು ಮದುವೆ ಲೇಟ್ ಆಗ್ತಾ ಇದೆ, ಬಾ ಎಲ್ಲ ತೋರಿಸ್ಕೊಂಬೋಣ ಅಂತ ನಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಏನು ಜಮೀನು ಇದೆಯಾ? ಇಲ್ಲ ಸರ್, ನಮ್ದೇನು ನಮ್ಮ ತಂದೆ ನಮಗೇನು ಮಾಡಲಿಲ್ಲ. ಮನೆನೂ ಇಲ್ಲ. ಅಲ್ಲ, ಮನೆ ಏನು ನೋಡೋ ಮನೆ ಯಾವುದು? ಅದು ನಾವು ಇದ್ದದ್ದು ಬಾಡಿಗೆ ಮನೆ. ಓಕೆ, ಬಾಡಿಗೆ ಮನೆ ಈಗಲೂ ಹಂಗೆ ಇದೆ. ಹಾಗೆ ಇದೆ. ಅವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಿದ್ದು 10 ರೂಪಾಯಿ ಬಾಡಿಗೆ. ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಿದ್ದು 30 ರೂಪಾಯಿ. ನನಗೆ ಆಶ್ಚರ್ಯ ಆಗ್ತದೆ, ಚಿತ್ರರಂಗ ಮೋಸ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ರಿ, ಪೇಮೆಂಟ್ನಲ್ಲಿ ಯಾವ ಕೊರತೆ ಮಾಡಲಿಲ್ಲ ಅಂತ? ಇಲ್ಲ ಸರ್, ಇಲ್ಲ ಯಾವತ್ತೂ ನನಗೆ ಕೊರತೆ. ನಾನು ಕೇಳಿದ್ದೆ ಕೊರತೆ ಮಾಡಿದೆ ಅಂತೇಳಿ. ಇಲ್ಲ ಸರ್, ನಿಮ್ಮ ಬೆಳವಣಿಗೆಲ್ಲ ಅಮ್ಮನ ಪಾತ್ರ ಹೇಳಿದೆ, ನಿಮ್ಮ ಮಿಸ್ಸಸ್ ಪಾತ್ರ? ನನ್ನ ಮನೆಯವ್ರ ಹೆಸರು ಕವಿತಾ ಅಂತ. ಓಕೆ. ಸೊ ಅವರು ಚಿತ್ರದುರ್ಗ, ನಮ್ಮ ದಾವಣಗೆರೆ. ಮೊದಲು ಅವ್ರದ್ದು ತಾಲೂಕಾಗಿತ್ತು, ಈಗ ನಮ್ಮದೇ ತಾಲೂಕಾಗಿದೆ. ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ಮಿಸ್ಸನ್ನು ನೋಡ್ಕೋತಾರ? ಖಂಡಿತ. ಅಮ್ಮ ಅಂದರೆ ಅಲ್ಲ, ಯಾವತ್ತೋ ಒಂದು ದಿವಸ ಅವರು ಇದೇ ಥರ ಮಾತಾಡ್ಬೋದಾ ಅಮ್ಮನ ಬಗ್ಗೆ? ಖಂಡಿತ ಸರ್, ಯಾಕಂದರೆ ನಮ್ಮ ಅಮ್ಮನ ಕಷ್ಟಗಳನ್ನೆಲ್ಲ ಅವ್ರು ನೋಡಿದ್ದಾರೆ ಮಕ್ಕಳು. ಅಂದರೆ ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ ಸರ್, ಬಂಗಾರದಂಥ ಒಡವೆ, ಬಂಗಾರ ಇದ್ದಂಗೆ ಒಡವೆಗಳು ಅಂತ. ಹಂಗೆ ನಾವು ಹೇಗೆ ನಡ್ಕೊಳ್ತೀವೋ ಹಾಗೆ ಇರುತ್ತೆ. ಜನ ಗುರ್ತಿಡಿತಾರೆ, ಅವಕಾಶಗಳು ಬರ್ತಾ ಇದೆ, ಗುರ್ತಿಡಿದು. ಮೊನ್ನೆ ಭಾರ್ಗವ ಸಿನಿಮಾ ಮಾಡ್ತಾ, ಇನ್ನೊಂದು ದಿನದ ಕೆಲಸ ಬಾಕಿ ಇದೆ. ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಹೌದು, ಯಾವ್ದು ತುಂಬ ಹೆಚ್ಚು ಬೇಕು ಅಂತ ಯೋಚನೆ ಮಾಡಿದಾಗ ಕೊರತೆ ಕಾಣಿಸುತ್ತೆ. ಹೌದು ಸರ್, ನಮ್ಗೆ ಹೆಚ್ಚು ಏನು ಬಯಸಲೇ ಇಲ್ಲ ನಾವು. ಅವಾಗ ಹೆಂಗೆ ನಮಗೆ ಕೆಲಸ ಬೇಕು ಅಂತ ಇತ್ತು, ಇವಾಗಲೂ ಅಷ್ಟೇ ಅದೇ ಸ್ಥಿತಿ, ಮನಸ್ಥಿತಿ. ಕೆಲಸ ಬಂದಿದೆ, ಓಕೆ ಮಾಡೋಣ, ಖುಷಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮ್ಮ ಕಾರ್ಯಕ್ರಮಗಳೆಲ್ಲ ಬಿಯಾಂಡ್ ಲಿಮಿಟ್ಸೇ. ಮತ್ತು ನಾವು ಇನ್ವೈಟ್ ಮಾಡ್ತಿರುವಂಥ ಅತಿಥಿಗಳು, ತಾರೆಯರು, ಅವರು ಅಷ್ಟೇ, ಅವರ ಉದ್ದೇಶ, ಅವರ ಆಸೆ, ಆಕಾಂಕ್ಷೆ ಎಲ್ಲವೂ ಬಿಯಾಂಡ್ ಲಿಮಿಟ್ಸ್. ಲಿಮಿಟ್ ಮೀರಿದು ಆಕಾಶ, ಭೂಮಿ, ಸಾಗರ. ಅಂಥ ಒಬ್ಬ ಸಾಧು ಸಜ್ಜನ ವ್ಯಕ್ತಿಯನ್ನು ನಮ್ಮ ಬಿಯಾಂಡ್ ಲಿಮಿಟ್ ಆಫೀಸಿಗೆ ಕರೆಸಿದ್ದೇವೆ. ಸಾಧು ಸಜ್ಜನ ಅಂದರೆ ಕೆಲವೊಮ್ಮೆ ಅನಿಸುತ್ತೆ ಈ ಫೀಲ್ಡಿಗೆ ಈ ವ್ಯಕ್ತಿ ಯಾವುದು ಕಿರುತೆರೆ ಇರಲಿ, ಸಿನಿಮಾ ಇರಲಿ, ಹೇಗೆ ಫಿಟ್ ಆಗಿಬಿಟ್ರು ಅಂತೇಳಿ ಆಶ್ಚರ್ಯಪಡುವಷ್ಟು
ಸಾಧು ಮನುಷ್ಯ, ಹೃದಯವಂತ. ನಿಮಗೆ ತಾಯಿ ನಾಗೇಶ್ ಗೊತ್ತಿರ್ಬೋದು. ಯಾವುದೇ ಪಾತ್ರ ಕೊಟ್ಟರು ಸೂಪರಾಗಿ ಮಾಡುವಂಥ ಒಬ್ಬ ಮಹಾನ್ ನಟ, ತಮಿಳಿನ ಕನ್ನಡಿಗ. ಅಂಥ ಹೋಲಿಕೆಯನ್ನು ನಮ್ಮ ಈಗ ಅತಿಥಿಯನ್ನು ಮಾಡ್ಬೋದು ಧಾರಾಳವಾಗಿ. ಆ ಕಡೆ ಸೀರಿಯಸ್ ಪಾತ್ರವಾಗಲಿ, ಈ ಕಡೆ ಕಾಮಿಡಿ ಪಾತ್ರವಾಗಲಿ ತುಂಬ ತುಂಬ ಅದ್ಭುತವಾಗಿ ನಟಿಸುವಂತಹ ವ್ಯಕ್ತಿ, ಶಕ್ತಿ. ಅವರ ಹೆಸರು ಚಿದಾನಂದ ಅಂತ. ಬರೀ ಚಿದಾನಂದ ಅಂತ ಹೇಳಿದರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಅದಕ್ಕಾಗಿ ಪಾಪ ಪಾಂಡು ಚಿದಾನಂದ ಅಂತ ಕರೆಯೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಬನ್ನಿಯಪ್ಪ ನಮ್ಮ ಸಂಸ್ಥೆಗೆ. ಸರ್ ವೆಲ್ಕಮ್. ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ತುಂಬ ವರ್ಷಗಳ ನಂತರ ಭೇಟಿ. ತುಂಬ ವರ್ಷ ಆದಮೇಲೆ ನನಗೂ ಅಷ್ಟೇ ಸರ್. ನನಗೇನೋ ಒಂಥರ ನನ್ನ ಮನೆಗೆ ಬಂದಿದ್ದೀನಿ ಅನ್ನೋ ಅನಿಸ್ತು. ನನಗೆ ಖುಷಿ ಆಯಿತು. ಯಾಕಂದರೆ ನನ್ನನ್ನು ಫಸ್ಟು ಏನು ಅಂತ ಹೊರಗಡೆ ಜಗತ್ತಿಗೆ, ಅಂದರೆ ನಾನು ಏನು ಅನ್ನೋದಕ್ಕಿಂತ ಚಂದ್ರ ಅವರು ಮಾಡಿದರು. ಆದರೆ ನನ್ನ ಒಳಗಡೆ ಏನಿದೆ ಅಂತ ತೋರಿಸ್ಕೊಟ್ಟವರು ಅದು ನೀವು ಸರ್. ಆಮೇಲೆ ಕಷ್ಟ ಕಾಲದಲ್ಲೂ ಕೂಡ ನನಗೆ ಬೆನ್ತಟ್ಟಿ ಮುನ್ನುಗ್ಗಿಸಿದವರು ನೀವು. ಹಾಗಾಗಿ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ ಅಲ್ವಾ? ಹಾಂ ಸರ್. ಸುಮಾರು ನಮ್ಮ ಸ್ನೇಹ ಎಷ್ಟು ವರ್ಷ ಅದು? ಒಂದು 25 ಆಯಿತು ಸರ್. ಅಲ್ಲ, 2001. ಹಾಂ, 2001. 2001. ಓಕೆ ಓಕೆ. ನಮ್ಮ ಇಡೀ ಟೀಮ್ನ ವಿಜಯ ಕರ್ನಾಟಕ ಆಫೀಸಿಗೆ ಪ್ರಥಮವಾಗಿ ತಾಳಿ ತಾಳಿ ತಾಳಿ. ಇದು ನಿಮಗೆ ನೆನಪಿರ್ಬೋದು. ಹಾಂ, ಯಾರಾದರೂ ಮಾಡ್ತಾರಾ ಇಂಥ ಕೆಲಸನ? ಸರ್ ನೀವೊಬ್ಬರೇ ಸಾಧ್ಯ ಸರ್. ನೀವೊಬ್ಬರೇ ಸಾಧ್ಯ ಸರ್. ಅದಕ್ಕೆ ನೋಡಿ ಸರ್, ನನಗೆ ಈಗಲೂ ಕೂಡ ಹಂಗೆ 2001 ನೋಡಿ, ಇಸ್ವಿ ಗಿಡ 19/10/2001 ಇಸ್ವಿ ಇದು. ಹೌದು ಸರ್, ಹೌದು. ಶೋಷಣೆಯೋ ಘೋಷಣೆಯೋ ಕಚೇರಿಗೆ ಬಂದ ಪಾಂಡು ಕತೆ ಅಂತ. ಖಂಡಿತ ಸರ್. ಅದೆಂಥ ಸಂಭ್ರಮದ ದಿವಸಗಳಲ್ಲ. ಹೌದು ಸರ್. ನನಗೆ ಒಂಥರ ಹೇಗೆ ಅನ್ನಿಸ್ತು ನಾನು ಆಗ ಕರೆದಾಗ? ಸರ್ ನನಗೆ ರಂಗಭೂಮಿಗೆ ಬಂದಿದ್ದಾಗಲಿ ಅಥವಾ ದೂರದರ್ಶನಕ್ಕೆ ಬಂದಿದ್ದಾಗಲಿ ನಾನೇನು ಕನಸು ಕಟ್ಕೊಂಡು ಯಾವತ್ತೂ ನಾನು ಬರಲಿಲ್ಲ. ರಂಗಭೂಮಿ ಓದಿದ್ದು ಏನೋ ನಾಟಕ ಮಾಡಬೇಕು ಅಂತ ನಾಟಕ ಮಾಡಿದೆ. ಸೊ ಅದಾದಮೇಲೆ ನನಗೆ ಅವಕಾಶ ಸಿಕ್ತು ಅಂತ ಸೊ ನನ್ನ ಪಡಿಲೇಬೇಕು ಅಂತ ನಾನು ಯಾವತ್ತೂ ಪ್ರಯತ್ನ ಪಟ್ಟೋಲ್ಲ. ಅದ್ರ ಪಾಡಿಗೆ ಅದು ಸಿಗ್ತಾ ಹೋಯಿತು. ಹಾಗೆ ಪಾಪ ಪಾಂಡು ಸಿಕ್ಕಿದ್ದು ಕೂಡ ನನಗೆ ಅದೊಂದು ಅಚಾನಕ್ ಸರ್. ನನಗೆ ತುಂಬ ಖುಷಿಯಾಯಿತು. ಓಕೆ, ಅವತ್ತು ಅದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತೀನಿ. ಯಾಕಂದರೆ ನನಗೆ ಕೆಲಸ ಸಿಗ್ತಾ ಇದೆ ಅಂತ. ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಯಾವ ಇದನ್ನು ಇರಲಿಲ್ಲ. ಸೊ ನಮ್ಮ ಟೀಮ್ನ ಕರೀತಾ ಇದ್ದಾರೆ, ನಮ್ಮ ಬಗ್ಗೆ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಾ ಇದ್ದಾರೆ, ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಅಷ್ಟೇ ಇತ್ತು. ಬೇರೆ ಏನೂ ಇರಲಿಲ್ಲ ಸರ್. ನಿಮ್ಮ ನೋಡಿದಾಗಲೂ ಅಷ್ಟೇ ನನಗೆ ಏನೋ ನಾನು ನಮ್ಮ ಅಣ್ಣನ ಮಾತಾಡ್ತಿದ್ದೇನೋ ಅಥವಾ ನಮ್ಮ ಚಿಕ್ಕಪ್ಪನ ಮಾತಾಡ್ತಿದ್ದೇನೋ ಅಷ್ಟೇ ಇದ್ದಿದ್ದು ನನಗೆ. ಬೇರೆ ಏನೂ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲ ಟೀಮೇ ಬಂದಿತ್ತಲ್ಲ? ಹೌದು. ಸಿ ಕೆ ಚಂದ್ರು, ಹೌದು ಹೌದು, ಉಳಿದೆಲ್ಲ ಪಾತ್ರಧಾರಿಗಳು. ಹೌದು ಸರ್. ಅದನ್ನು ಬಿಡಲಿಲ್ಲ, ಅದನ್ನು ಹಾಕೊಂಡಿದ್ದೀವಿ ಇಡೀ ಟೀಮ್ ಸರ್. ಸೊ ಇದೊಂದು ಪ್ರಯತ್ನ ಚೆನ್ನಾಗಾಯ್ತು. ಅದು ಕಾರ್ಯಕ್ರಮಗಳೆಲ್ಲ ಚೆನ್ನಾಗಾಯ್ತು. ಪಾಪ ಪಾಂಡು ಹೇಗೆ ಆಯ್ಕೆ ಆಯಿತು ನಿಮ್ಮದು ಪಾತ್ರ? ಮೊದಲೇ ನೋಡಿದಾರಾ? ಹಾಂ ಸರ್. ಇವರು ಸಿ ಕೆ ಚಂದ್ರ ನಿಮ್ಮನ್ನು ಮೊದಲೇ ಭೇಟಿಯಾಗಿದ್ದಾರಾ? ಸರ್ ನಾನು ರಂಗಭೂಮಿನಲ್ಲಿ ಫಸ್ಟ್ ಹೋಗೋದಕ್ಕಿಂತ ಮುಂಚೆ ನಾನು ರಂಗಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ. ಎಸ್ ಮೂರ್ತಿ ಅವ್ರಿಗೂ ಅಭಿನಯ ತರಂಗ ಅಂತ ಅಲ್ಲಿ 1 ವರ್ಷದ ಕೋರ್ಸ್ ಮಾಡಿದೆ ನಾನು. 89-90ನೇ ಬ್ಯಾಚ್. ನಮಗಿಂತ ಸೀನಿಯರ್ ಎಲ್ಲ ಇದ್ದರು. ಸೊ ನಮ್ಮದು 89-90ನೇ ಬ್ಯಾಚ್. ಅದರಲ್ಲಿ 1-2 ತಿಂಗಳಾಗಿತ್ತು. ಅದಾದಮೇಲೆ ನಿಮ್ಮ ಕೈಲಿ ಒಂದು ನಾಟಕ ಮಾಡಿಸ್ಬೇಕು ಅಂತ ಎಸ್ ಮೂರ್ತಿಗಳು ಹೇಳಿದರು. ಯಾನ್ ಕರ್ಸೋಣ ಸರಿ. ಅಚಾನಕ್ಕಾಗಿ ಬಿ ಜಯಶ್ರೀ ಅವ್ರನ್ನ ಅವತ್ತು ಕರೆಸಿದ್ರು. ಇವರು ನಾಟಕ ತೊಗೊಳ್ತಿದ್ದಾರೆ, ಯಾವುದೋ ಒಂದು ನಾಟಕದ ಹೆಸರು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅನ್ನೋ ಒಂದು ನಾಟಕ. ಅದು ತೊಗೊಳ್ಬೇಕು ಅಂತ ಆಸೆ ಇದೆ, ತೊಗೊಳ್ಳೋಣ ಅಂತ.
ಸರಿ ಬಂದ ತಕ್ಷಣವೇ ಅವತ್ತು ಫಸ್ಟ್ ಟೈಮ್ ಈಗೇನು ಆಡಿಷನ್ ಅಂತ ಮಾಡ್ತಾರೆ, ನಿಜವಾಗ್ಲೂ ಅವತ್ತು ಆಡಿಷನ್ ನಡೀತು. ಓಕೆ ಓಕೆ. ಯಾಕಂದರೆ ನಾಟಕ ತುಂಬ ಒಳ್ಳೆ ನಾಟಕ, ಅದನ್ನು ಹೇಗೋ ಆಗ ಮಾಡೋದಕ್ಕಾಗಲ್ಲ. ಆಮೇಲೆ ಜಯಶ್ರೀ ಅವರಿಗೆ ಒಳ್ಳೆ ಹೆಸರಿತ್ತು, ಈಗಲೂ ಇದೆ, ಆಗಲೂ ಇತ್ತು. ಅವ್ರಿಗೊಂದು ಜವಾಬ್ದಾರಿ ಇತ್ತು, ಯಾಕಂದ್ರೆ ನಾಟಕದ ಮುಖೇನ ಅವ್ರು ಎಲ್ಲರೂ ನೋಡ್ತಾ ಇದ್ರು. ಆಯಿತು, ಎಲ್ರದ್ದು ಆಡಿಷನ್ ನಡೀತು. ಯಾರು ನಮಗೇನು ಅಲ್ಲಿ ಸರ್, ಇಡೀ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೊಸಬ್ರು, ಎಲ್ಲೋ ಕೆಲಸ ಮಾಡ್ತಾ ಇದ್ದರು, ನಾನೆಲ್ಲೋ ಕಾಲೇಜ್ಗೆ ಹೋಗ್ತಾ ಇದ್ದಂಥವ್ರು, ನಾನೇನೋ ಕನಸು ಕಟ್ಕೊಂಡು ಅಲ್ಲಿಗೆ ಬಂದೆ. ಸೊ ಖುಷಿಯಾಗಿತ್ತು, ಏನೋ ಮಾಡ್ತಾ ಇದ್ದೆ, ಯಾವುದೋ ಒಂದು ನಾಟಕ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ನಮಗೇನು ರಂಗಭೂಮಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಇದ್ರು, ಒಬ್ಬರು ಇಬ್ಬರು ಏನೋ ಇದ್ರು ಅನಿಸುತ್ತೆ. ಆಮೇಲೆ ಎಲ್ಲ ಫೇಲ್ ಆಗ್ಬಿಟ್ವಿ ನಾವು, ಬೈದು ಹೋಗ್ಬಿಟ್ರು. ಕೊನೆಗೆ ಸ್ಮೂರ್ತಿ, ಹೌದು ಸರ್, ಇಲ್ಲ ಇವ್ರಿಗೆ ಇನ್ನೂ ತಯಾರಿ ಬೇಕು ಅಂತ. ಆಮೇಲೆ ಸ್ಮೂರ್ತಿ ಅವರು ಕೂತ್ಕೊಂಡು ಯೋಚನೆ ಮಾಡಿದ್ರು ಅಂತ ಅನ್ಸುತ್ತೆ, ಇನ್ನು ಹಿಂಗಾದ್ರೂ ಮತ್ತೆ ತಯಾರಿ ಮಾಡಲೇಬೇಕಲ್ಲ ಅಂತ. ಕೊನೆಗೆ ಅವ್ರಿಗೆ ಐಡಿಯಾ ಬಂದಿದ್ದು ಒಂದು ಮೈಮ್ ವರ್ಕ್ಶಾಪ್ ಮಾಡಬೇಕು ಅಂತ. ಮೈಮ್ ವರ್ಕ್ಶಾಪ್ ಯಾರು ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಿತ್ತು, ಸಿ ಕೈ ಚಂದ್ರ ಅವರು ನಮಗೆ 1 ತಿಂಗಳು ಮೈಮ್ ವರ್ಕ್ಶಾಪ್ ತೊಗೊಂಡಿದ್ರು. ಅವರೊಂದು 2 ನಾಟಕ ಮಾಡಿಸಿದ್ರು, ಒಂದು ಸರ್ಕಸ್ ಅಂತ ಇನ್ನೊಂದು ಕಿಸ್ಸಾ ಕುರ್ಸಿಕಾ ಅಂತ 2 ನಾಟಕ. ಕಿಸ್ಸಾ ಕುರ್ಸಿಕಾದಲ್ಲಿ ನನಗೆ ಮುಖ್ಯ ಪಾತ್ರ, ಮೇನ್ ಕ್ಯಾರೆಕ್ಟರ್ ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟರು. ಅದೊಂದು 40 ನಿಮಿಷದ್ದು ಮೈಮ್ ಸ್ಕಿಟ್. ಅದನ್ನು ನೋಡಿದ ಮೇಲೆ ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟನೇನೋ, ಅವ್ರು ಮಾಡಿ ಹೋದ್ಮೇಲೆ ನೆಕ್ಸ್ಟು ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ನಡೆಯುತ್ತೆ ಅಲ್ಲಿ. ಅವಾಗ ಎಲ್ಲ ನಾಟಕಗಳನ್ನು ನಾನು ಅಭಿನಯಿಸಿದೆ. ನೀನು ಬೇಕು ಅಂತ. ಅಂದರೆ ಆ 1 ತಿಂಗಳಲ್ಲಿ ನನ್ನನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದರು. ಹಾಗಾಗಿ ನನಗೆ ರಂಗಭೂಮಿ ಶಾಲೆನಲ್ಲೇ ಅವರು ಮೊದಲು ಪರಿಚಯ ಆಗಿದ್ದು. ಆಮೇಲೆ ನಾನೇ ಹೇಳಿದೆ, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್, ನೀವು ವರ್ಕ್ಶಾಪ್ ತಗೊಂಡಿದ್ರಿ ಅಂತ. ಹೌದಾ ಅಂತ ಹೇಳಿದರು ಚಂದ್ರು. ಸರ್. ಪಾಪ ಪಾಂಡು ಎಷ್ಟು ನಿಮಗೆ ಹೆಲ್ಪ್ ಆಯಿತು, ಮತ್ತು ಯಾವ ಮಟ್ಟಕ್ಕೆ ಅದರ ಪ್ರಚಾರ ಆಯಿತು, ಜನ ಸ್ವೀಕರಿಸಿದ ರೀತಿ? ಸರ್, ಇವತ್ತು ನಾನು ಪಾಪ ಪಾಂಡು ಅಂತಾನೆ ಕರೀತಲ್ವ ಸರ್. ನಾನು ಇಂಟ್ರೊಡ್ಯೂಸ್ ಮಾಡಿದೆ, ನಾನು ಇಲ್ಲಿ ಅಂಶ ತರ ಚಿದಾನಂದ ಬರ್ತಾ ಅಂತ ಹೇಳುವಾಗ ಯಾವ ಚಿದಾನಂದ ಅಂತ ಕೇಳಿದ್ರು, ಗುರ್ತು ಸಿಗೋದಿಲ್ಲ, ಪಾಪ ಪಾಂಡು ಅಂತ. ಹಾಗೆ ಹೌದು ಸರ್. ನಾನು ಹೊಸ್ದಾಗಿ ನಾನು ಇಲ್ಲಿಗೆ ಅದು ಗೌರವನಗರಕ್ಕೆ ಬಂದು ಸ್ವಲ್ಪ ದಿನಕ್ಕೆ ಎದುರುಗಡೆ ಮನೆಯವರು ಗಂಡ ಹೆಂಡತಿ ಮಗು ಇತ್ತು, ಅವ್ರ ಮೆಡಿಕಲ್ ಶಾಪ್ ಇತ್ತು ಅಲ್ಲಿ. ಆ ಮೇಡಮ್ ಒಂದ್ಸಲ ನಾನು ಮಾತಾಡ್ಸೋಕ್ಕೆ ಬಂದರು. ಸರ್ ನಮಸ್ತೆ ಅಂತ. ನಮಸ್ತೆ ಮೇಡಮ್, ನಮಸ್ತೆ ಸರ್, ನಾನು ಇಷ್ಟಿದ್ದಾಗಿಂದ ನಿಮ್ಮ ಸೀರಿಯಲ್ ನೋಡ್ತಾ ಇದ್ದೆ ಸರ್ ಅಂತ. ಈಗ ನನ್ನ ಮಗನಿಗೂ ಹೇಳ್ತೀನಿ ಸರ್. ಅಂದರೆ ನನಗೆ ಒಂಥರ ನನ್ನ ಮುಜುಗುರ, ನಿಮ್ಗೆ ಎಷ್ಟು ವಯಸ್ಸಾಗಿಬಿಟ್ಟಿದೆ. ಹೌದು, ಈಗಲೂ ಕೂಡ ಚಿಕ್ಕ ಮಕ್ಕಳು ಬಿಡದೆ ನೋಡ್ತಾರಂತೆ. ರಿಪೀಟ್ ಶೋ ಬರ್ತಾ ಇದೆ ಈಗಲೂ ಕೂಡ. ನಮ್ಮ ತಾಯಿಯವ್ರನ್ನ ನಾನು ಹಾಸ್ಪಿಟ್ಲಿಗೆ ಸೇರಿಸಿದೆ ಒಂದು 2 ವರ್ಷದಿಂದ. ಅವ್ರಿಗೆ ಹುಷಾರಿದ್ದಿಲ್ಲ, ರಾಜಶೇಖರ್ ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು, ಸರ್ ಹೇಗಿದ್ದೀರಾ ಅಂತ. ಸರ್ ಚೆನ್ನಾಗಿದ್ದೀವಿ ಸರ್. ಸರ್ ನನ್ನ ಮಗನ್ನ ಮಾತಾಡಿಸ್ಬೇಕು ಸರ್. ಆಯಿತು, ಕರ್ಕೊಂಬನ್ನಿ ಮಾತಾಡ್ಸಿ. ಸರ್ ಇಲ್ಲೇ ಮೇಲ್ಗಡೆ ಅವ್ನು ಅಡ್ಮಿಟ್ ಆಗಿದ್ದಾನೆ ಸರ್. ಯಾಕೆ? ಇಲ್ಲ, ಅವನಿಗೆ ಹೊಟ್ಟೆ ನೋವು ಬಂದಿತ್ತು, ಅಡ್ಮಿಟ್ ಮಾಡಿದ್ದೀವಿ ಸರ್. ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್, ಬನ್ನಿ ಹೋಗೋಣ. ಹೋದರೆ ಅವ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಪಾಪ ಪಾಂಡು ನೋಡ್ತಾ ಇದ್ದ. ಅಷ್ಟು ಅವನಿಗೆ ಒಟ್ಟು ಫ್ರೀ ಸಿಕ್ಕಾಗೆಲ್ಲ ಪಾಪ ಪಾಂಡು ನೋಡಲೇಬೇಕಂತೆ. ನನಗೆ ನಿಮ್ಮಿ ಇಷ್ಟ, ಶ್ರೀಹರಿ ಇಷ್ಟ, ಶ್ರೀಮತಿ ಇಷ್ಟ, ಪಾಂಡು ಇಷ್ಟ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಅವ್ನಿಗೆ ಊಟ ಮಾಡೋಕ್ಕಿಂತ ಮುಂಚೆ ನೋಡಬೇಕು, ಊಟ ಆದಮೇಲೆ ನೋಡಬೇಕು, ರಾತ್ರಿ ಮಲಗಬೇಕಾದ್ರೆ ನೋಡಬೇಕು. ಈಗಲೂ ಕೂಡ ಸುಮಾರು ಜನ ನನಗೆ ಹೇಳ್ತಾರೆ. ಅಂದರೆ ಇದು ಎಂಥ ಗ್ರೇಟ್ ಸರ್ ಚಂದ್ರ ಸರ್. ಯಾಕಂದರೆ ಈ ಥರದೊಂದು ಪಾತ್ರನ ಅವರು ಕ್ರಿಯೇಟ್ ಮಾಡಿದಾರಲ್ಲ. ಪಾತ್ರ ಕ್ರಿಯೇಟ್ ಮಾಡಿದ ಮಾತ್ರ ಅಲ್ಲ, ಆ ಪಾತ್ರಕ್ಕೆ ತಕ್ಕ ವ್ಯಕ್ತಿಯನ್ನ, ಕಲಾವಿದನನ್ನ ಆಯ್ಕೆ ಮಾಡಿ ತಕ್ಕಂತೆ ನರಸಿಂಹಮೂರ್ತಿ ಅವರು ಡೈಲಾಗು ಸರ್ ಅಲ್ವಾ, ಪ್ರತಿಯೊಂದು. ಸೊ ಟೋಟಲ್ಲು ಇವತ್ತಿಗೂ ಸರ್ ಅದು ಟೀಮ್ ವರ್ಕ್ ಸರ್. ಅದು ಅಷ್ಟು ಖುಷಿ ಆಗುತ್ತೆ ನನಗೆ. ಆ ಪಾಪ ಪಾಂಡು ಕ್ಯಾರೆಕ್ಟರ್ ನಾನು ಮಾಡಿದೆ ಅಂತ ನನಗೆ ಒಂಥರ ಹೆಗ್ಗಳಿಕೆ ಸರ್. ಅದು ಏನು ಪೂರ್ವಜನ್ಮ ಪುಣ್ಯ ಏನೋ ಅಂತ ಖಂಡಿತ. ಆಮೇಲೆ ಅಂಥದ್ದು ಕಿರುತೆರೆಯಲ್ಲಿ ಸಿಕ್ಕಿದ ಇಲ್ಲ, ಅದಾದಮೇಲೆ ಸೀರಿಯಸ್ ಪಾತ್ರ ಏನು ಮಾಡಿದೆ ನಾನು. ಶರದ್ ಋತು ಅಂತ ಒಂದು ದ್ವಾರಕೀಶ್ ಅವ್ರ ಪ್ರೊಡಕ್ಷನ್ ಉದಯ್ ಟಿವಿಲ್ಲ ಬರ್ತಾ ಇದೆ, ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಸುಧಾರಣೆ ಅವರು ಮಾಡಿದರು, ಆಮೇಲೆ ಸುನಿಲ್ ಪುರಾಣಿಕ್ ಅವ್ರು ಮಾಡಿದರು, ನಂದು ಒಂದು. ಸೊ 3 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂಥ ಒಂದು ಕತೆ ಅದು. ಅದಾದಮೇಲೆ ಸಿನಿಮಾಗಳು ಮಾಡಿದೆ. ಸಿನಿಮಾದಲ್ಲೂ ಕೂಡ
ಸೀರಿಯಸ್ ಪಾತ್ರನೂ ಮಾಡಿದೆ ಪ್ಲಸ್ ಕಾಮಿಡಿ ಪಾತ್ರನೂ ಮಾಡಿದೆ. ಎರಡು ಇದು ಅದು ಅಂತ ಇಲ್ಲ ಸರ್, ಎಲ್ಲ ಮಾಡಿದ್ದೆಲ್ಲ ನಮಗೆ ಒಪ್ಕೊಂಡಿದ್ದಾರೆ ಸರ್, ಅದು ನನಗೆ ಖುಷಿ ಆಗುತ್ತೆ. ಇಲ್ಲ ಸರ್ ನೀವು ಅದು ಮಾಡಬೇಕಾಯ್ತು, ಇಲ್ಲ ನೀವು ಯಾವುದೂ ಹೇಳಿಲ್ಲ ಸರ್, ನೀವು ಅದು ಮಾಡಿದ್ರೆ ತುಂಬ ಚೆನ್ನಾಗಿದೆ, ಸೊ ಇದು ಚೆನ್ನಾಗಿದೆ ಅಂತ. ಮೋಸ್ಟ್ಲಿ ನನಗೆ ಪಾಪ ಪಾಂಡು ಎಲ್ಲ ಥರದ ತರಬೇತಿ ಕೊಡ್ತೇನೋ ಅಂತ ಅನ್ಸುತ್ತೆ. ಯಾಕೆಂತಂದರೆ ಪಾಪ ಪಾಂಡುನಲ್ಲಿ ಪಾಂಡು ಅನ್ನೋವಂಥ ಕ್ಯಾರೆಕ್ಟ್ರು, ಭಿಕ್ಷುಕನ ಕ್ಯಾರೆಕ್ಟ್ರೂ ಮಾಡಿದೆ, ಪೊಲೀಸ್ ಕ್ಯಾರೆಕ್ಟ್ರು ಮಾಡಿದೆ, ಹುಚ್ಚಿನ ಕ್ಯಾರೆಕ್ಟ್ರು ಮಾಡಿದೆ, ಎಲ್ಲದೂ ಬಂದಿದೆ ಅದರಲ್ಲಿ. ಇಂಥದ್ದಿಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಅದ್ರದ್ದು ಅನುಭವ ನನಗೆ ಬೇರೆ ಎಲ್ಲ ತಲುಪಿಸ್ತೇನೋ ಅಂತ ಅನಿಸುತ್ತೆ ನನಗೆ. ನಾವು ರವಿಚಂದ್ರನ್ ಹತ್ರ ಮಾತಾಡುವಾಗ ಹಾಂ ಸರ್, ಅವ್ರು ಪದೇ ಪದೇ ಪ್ರೇಮಲೋಕ ಅಂತ ಹೇಳ್ತಾರೆ. ಹಾಂ ಸರ್. ನಾನು ಯಾಕೆ ಸರ್ ಇದೆ ಆಯ್ತಲ್ಲ 30 ವರ್ಷ ಆಯಿತು, ಮತ್ತೆ ಅದನ್ನು ಹೇಳ್ತಾರೆ, ಏನ್ರಿ ಹಂಗೆ ಹೇಳ್ತಾರೆ, ಅಪ್ಪ ತಂದೆ ತಾಯಿನ ಮರೆಯೋದುಂಟು ಯಾರಾದರೂ ಅಂತೇಳಿ. ನಿಜ ಸರ್, ಈಗ ಪಾಪ ಪಾಂಡು ಖಂಡಿತ ಸರ್, ಖಂಡಿತ ಅಲ್ವಾ ಸರ್. ನಾವು ಮರೆತರು ಎಲ್ಲೋ ಪಾಪ ಪಾಂಡು ಅಂತ ಸೌಂಡ್ ಬಂದಾಗ ನಾನು ತಿರುಗಿ ನೋಡ್ತೀನಿ ಸರ್. ಆದರೆ ಎಲ್ಲೋ ಈಗ ನನಗೆ ಸ್ವಲ್ಪ ಖುಷಿ ಆಗ್ತಾಯಿದೆ, ಪಾಪ ಪಾಂಡು ಅನ್ನೋ ಜೊತೆಗೆ ಚಿದಾನಂದ್ ಅಂತಲೂ ಗುರುತಿಸ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್. ಅದು ಹೌದು ಹೌದು ಸರ್, ಹೌದು ಹೌದು ಹೌದು. ಈ ಟೈಟ್ಲ್ ಕಾರ್ಡ್ನಲ್ಲಿ ಏನಾಗ್ತಾರೆ, ಕೆಲವರು ಚಿದಾನಂದ್ ಅಂತ ಹಾಕ್ತಾರೆ, ಕೆಲವರು ಪಾಪ ಪಾಂಡು ಚಿದಾನಂದ ಹಾಕ್ತಾರೆ. ಓಕೆ, ಎಲ್ಲ ರೀತಿಯೂ ಹೋಗುತ್ತೆ. ಈಗ ಸರ್ ಈಗಿನ ಇದರಲ್ಲಿ ಟೈಟ್ಲ್ ಕಾರ್ಡ್ ಯಾರು ಸರ್ ನೋಡ್ತಾರೆ? ಹೌದು. ಸೊ ನೋಡೋದೇ ಇಲ್ಲ, ಕತೆ ಇಂಪಾರ್ಟೆಂಟ್ ಅವರಿಗೆ. ಶುರು ಆಗ್ಬೇಕಷ್ಟೇ ಕತೆ, ಕ್ಯಾರೆಕ್ಟರ್ ಕಾಣಬೇಕು ಅಷ್ಟೇ ಸರ್, ಅಷ್ಟೇ. ಹೇಗಿದೆ ಈ ಕತೆ ಇಷ್ಟ ಆಗಬೇಕು ಅಂತ ಹೇಳಿದ್ರಲ್ಲ? ಹಾಂ ಸರ್. ಕತೆ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಇದೆ. ಯಾವುದ್ರಲ್ಲಿ ಇಲ್ಲ ಸಿನಿಮಾದಲ್ಲ? ಸಿನಿಮಾದಲ್ಲೂ ನನಗೆ ಒಳ್ಳೆ ಪಾತ್ರಗಳೇ ಕರೆದಿದ್ದಾರೆ. ನನಗೆ ಸಿಟಿಜನ್ ಒಂದು ಒಳ್ಳೆ ಪಾತ್ರ ನನಗೆ ಸಾಯಿ ಪ್ರಕಾಶ್ ಸರ್ ಕೊಟ್ಟರು. ಅದರಲ್ಲಿ ಅವನು ಒಬ್ಬ ಹುಚ್ಚ, ಫಸ್ಟ್ ತೋರಿಸೋದೇ ಅವನ್ನ ಹುಚ್ಚನ ಥರ ತೋರಿಸ್ತಾನೆ. ಆದರೆ ಅವನು ನಾಟಕ ಮಾಡ್ತಾ ಇರ್ತಾನೆ, ಯಾಕೆಂದರೆ ಅವನ ಹೆಂಡ್ತಿನ ಆ ಊರಿನ ಗೌಡ ರೇಪ್ ಮಾಡಿರ್ತಾನೆ. ಅದನ್ನು ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವನು ಹುಚ್ಚನ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಅವನು ಸಹಾಯ ಮಾಡ್ತಾನೆ. ಓಕೆ, ಸೊ ಸೀರಿಯಸ್ಸಾಗೇ ಹೋಗುತ್ತೆ ಆ ಕತೆ, ಎಲ್ಲೂ ಕೂಡ ಕಾಮಿಡಿ ಇಲ್ಲ. ಸೊ ಹಾಗಾಗಿ ನನ್ನನ್ನು ಗುರುತಿಸುವಂಥ ಪಾತ್ರಗಳು ತುಂಬ ಇದೆ ಸರ್, ತುಂಬ ಇದೆ. ಆಮೇಲೆ ಮೊನ್ನೆ ರಾಮಮೂರ್ತಿ ಸರ್ದೊಂದು ಸಿನಿಮಾ ಮಾಡಿದೆ, ಅದರಲ್ಲಿ ಮೇನ್ ಕ್ಯಾರೆಕ್ಟ್ರು ಬರುತ್ತೆ, ಅದೊಂದು ಕಳ್ಳನ ಕ್ಯಾರೆಕ್ಟ್ರು. ಜಯಂ ಪ್ರಹ್ಲಾದ್ ಅವ್ರದ್ದು ಕತೆ, ಸಂಭಾಷಣೆ ಎಲ್ಲ ಅವ್ರದ್ದೇನೆ ಅದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಟೈಟ್ಲು ಅಬಲೆ ಅಂತ. ಅದರಲ್ಲಿ ಏನಂತಂದರೆ ಒಬ್ಬ ಕಳ್ಳ ಹಸಿವಿಗೋಸ್ಕರ ಏನೋ ಕದಿಯೋದಕ್ಕೆ ಹೋಗಿ ಒಂದು ಮನೆಯಲ್ಲಿ ಸಿಗಾಕೊಂಡು ಅಲ್ಲಿ ಒಡವೆಗಳನ್ನೆಲ್ಲ ಕದ್ದು ಕೊನೆಗೆ ಸಿಗಾಕೊಳ್ತಾನೆ ಅವನು. ಕೊನೆಗೆ ಅವನಿಗೆ ಬುದ್ಧಿ ಅಲ್ಲಿರೋ ಮನೆಯವ್ರನ್ನೆಲ್ಲ ಕಾಪಾಡ್ತಾನೆ. ಆ ಥರದ್ದು ಒಂದು ಕತೆ ತುಂಬ ಚೆನ್ನಾಗಿ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಆ ಸಿನಿಮಾದಲ್ಲಿ ಅರ್ಧ ಸಿನಿಮಾ ನನಗೆ ಮಾತೇ ಇಲ್ಲ ಸರ್. ಆ ಒಂದು ಕ್ಯಾರೆಕ್ಟ್ರ್ ಮೇಲೇ ಹೋಗುತ್ತೆ ಇಡೀ ಮನೆಯಲ್ಲಿ. ಆ ಒಂದು ಕ್ಯಾರೆಕ್ಟ್ರ್ ಹೆಂಗೆ ಪರದಾಟ ಪಡ್ತಾನೆ ಅವನು, ಆ ಥರದ್ದೇ ಹೌದು. ನನಗೆ ಒಂಥರ ಖುಷಿ ಆಯಿತು. ಆಮೇಲೆ ನನಗೆ ಒಂದು ಸಲ ಎಲ್ಲ ಮುಗಿದ ಮೇಲೆ ಪ್ರಹ್ಲಾದ್ ಸರ್ ಹತ್ರ ಬಂದು, ನಾನು ನಿಮಗೊಂದು ಅವಾರ್ಡ್ ಕೊಡಬೇಕು ಅಂತ ಮಾಡಿದ್ದೀನಿ. ಏನಂತ ಸರ್? ಕರ್ನಾಟಕದ ಮಿಸ್ಟರ್ ಬೀರ್ನ ಅವಾರ್ಡ್ ಕೊಡಬೇಕು ಅಂತ ಮಾಡಿದ್ದೀವಿ. ಹೌದು ಸರ್, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಯಾವುದೋ ಒಂದು ಅವ್ರದ್ದು ಕಥಾ ಸಂಕಲನ ಅಂತ ಏನೋ ಒಂದು ಬಿಡುಗಡೆ ಆಯಿತು, ಒಂದು 3-4 ತಿಂಗಳ ಹಿಂದೆ ಬುಕ್ ಬಿಡುಗಡೆ ಆಯಿತು. ಅವ್ರು ಪಾಪ ಸ್ಟೇಜ್ ಮೇಲೆ ಹೇಳಿದರು ನನಗೆ, ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದರೆ ಇದೆಲ್ಲ ಕ್ರೆಡಿಟು ನಮ್ಮನ್ನ ಅಷ್ಟು ತಯಾರು ಮಾಡಿದ್ದು ಚಂದ್ರ ಸರ್. ಯಾಕಂದರೆ ಪಾಪ ಪಾಂಡು ಅದು ಬೇರೆ, ಆದರೆ ನನಗೆ ಶಾಲೆಯಲ್ಲಿ ತೀರಿ ಮಾಡಿಸಿದ್ದು, ಒಂದು ರೂಪ ಕೊಟ್ಟಿದ್ದು ಚಂದ್ರ ಸರ್. ಆಮೇಲೆ ಇನ್ನೊಂದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಪಾಪ ಪಾಂಡು ಟೈಮಲ್ಲಿ ನನ್ನ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಾಯಿತ್ತು, 5 ರೂಪಾಯಿ ಇರ್ತಾಯಿತ್ತು. ಅದು 5 ರೂಪಾಯಿ ಇತ್ತು ಅಂತಂದರೆ ಅದು ತಿಂಗಳಗಟ್ಟಲೆ ಅಲ್ಲಿ ಜೇಬಲ್ಲಿ ಹಂಗೆ ಮಡ್ಚ್ಕೊಂಡೇ ಇರ್ತಾಯಿತ್ತು. ಖರ್ಚು ಮಾಡೋದಕ್ಕೆ ಭಯ, ನಾಳೆ ಹೆಂಗೆ ಏನಂತ. ಆದರೆ ನಮ್ಮ ಸ್ನೇಹಿತರ ಸರ್ಕಲ್ ಇದೆಯಲ್ಲ, ಅವ್ರು ಊಟ ಕೊಡಿಸೋದು, ವಾರಕ್ಕೊಂದಿನ ಕ್ಲಾಸ್ ಇದ್ದು ಊಟ ಕೊಡಿಸೋದು, ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ನಾನು ಇಡೀ ಬೆಂಗಳೂರಿನ ಸೈಕಲಲ್ಲೇ ಸುತ್ತಿದ್ದೀನಿ. ಅಷ್ಟು ಕಷ್ಟ ಇತ್ತು. ನಾನು ಪಾಪ ಇದು ಯಾವುದು ಅಭಿನಯ ರಂಗಕ್ಕೆ ಸೇರ್ಕೊಂಡವ್ರು ಕೂಡ ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ, ಸೈಕಲಲ್ಲೇ ಬರ್ತಾಯಿದ್ದೆ. ಆಮೇಲೆ ಸೊ ವರ್ಕ್ಶಾಪ್ ಎಲ್ಲ ಆಯಿತು. ಸೊ ಶೋ ದಿನ ಫಿಕ್ಸ್ ಆಯಿತು, ಒಂದೇ ಥರ ಕಾಸ್ಟ್ಯೂಮ್ ಬೇಕು ಅಂತ ಚಂದ್ರ ಸರ್ ಹೇಳಿದರು. ಎಲ್ರಿಗೂ ಒಂದೇ ಥರ ಕಾಸ್ಟ್ಯೂಮ್. ಆಯಿತು ಅದು. ಆಮೇಲೆ ಅವರು ಕೊನೆಗೊಂದು ಹೇಳಿದರು, ಯಾರು ಈ ಥರ ಬಟ್ಟೆ ತೊಗೊಳಕ್ಕಾಗಲ್ಲ ಅವ್ರಿಗೆ ದಯವಿಟ್ಟು ಕೈ ಎತ್ತಿ ಅಂತ. ಸೊ ಫಸ್ಟ್ ನಾನೇ ಸರ್ ಕೈ ಎತ್ತಿದ್ದು, ಅವ್ರು ತಂದು ಕೊಟ್ಟರು ನನಗೆ. ಅಂಥ ದಿನಗಳು ಸರ್. ಅಂದರೆ ನನ್ನನ್ನು ಎಲ್ಲ ರೀತಿ ಸ್ಫೂರ್ತಿ ಕೊಟ್ಟು ಥಿಯೇಟ್ರ್ನಲ್ಲಿ ಬದುಕ್ಬೋದು ಅಂತ ತೀಡಿ ಹೇಳ್ಕೊಟ್ಟವರು. ಅದು ಒಂದು ವರ್ಕ್ಶಾಪ್ ನನಗೆ, ಮೈಮ್ ವರ್ಕ್ಶಾಪ್. ಅದಾದಮೇಲೆ ಸುಮಾರು ನಾಟಕಗಳು ಮಾಡಿದ್ವಿ, ಸೊ ಸೀರಿಯಲ್ ಮಾಡಿದೆ. ಅದೊಂದು ಪಾಠ ಸರ್, ನಮಗೆ ಬಲವಾದ ಪಾಠ. ಈಗ 10 ರೂಪಾಯಿ ಇತ್ತು ಆ ಕಾಲದಲ್ಲಿ, ಈಗ ಎಷ್ಟಿದೆ ಸರ್? ಈಗ
ಇದೆ ಸರ್. ಅಂದರೆ ಒಂದು ಜೀವನ ಸಾಗುವಷ್ಟು ಯಾವತ್ತೂ ಕಡಿಮೆ ಆಗಿಲ್ಲ ಸರ್, ಇಲ್ಲ ಯಾವತ್ತೂ ಕಡಿಮೆ ಆಗಿಲ್ಲ. ಮಧ್ಯದಲ್ಲಿ ಕೆಲಸ ಇಲ್ಲದಾಗ ಕೆಲಸ ಇಲ್ಲದೆ ಇದ್ದಾಗ ತುಂಬ ಕಷ್ಟಪಡ್ತಾ ಇದ್ದೆ ನಾನು. ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿದೆ, ಅದರಲ್ಲೇನೋ ವಿಸಿಟಿಂಗ್ ಕಾರ್ಡು ಒಂದು 200 ಮಾಡಿಸ್ಕೊಂಡು ಹೋಗೋರು. ಹೊರಗಡೆಗೆ 90 ರೂಪಾಯಿ 100 ಕಾರ್ಡಿಗೆ ಇದೆ ಅಂತಂದರೆ ನನಗೆ 50 ರೂಪಾಯಿ ಕೊಡೋರು, ಒಂದು ಸಲ 30 ರೂಪಾಯಿ ಕೊಡೋರು. ನಾನು ಅದರಲ್ಲೇ ಕಾರ್ಡ್ ತೊಗೊಂಬಂದು ಪ್ರಿಂಟ್ ಹಾಕಿ ಇದೆಲ್ಲ ಮಾಡ್ತಾಯಿದ್ದೆ. 200 ಕಾರ್ಡ್ ಫಸ್ಟು 500 ಕಾರ್ಡ್ ಅಂತ ಹೇಳೋರು. ಆ ರೆಡಿ ಸರ್ ಸ್ಮೆಲ್ ಈಗಲೂ ಇದೆ ಮುಗಿಲಿ, ಕೈ ಕೊಡಿ. ಹೌದು, ನಾನು ಸ್ಕ್ರೀನ್ ಪ್ರಿಂಟ್ ಮಾಡಿದ್ದೇನೆ, ಅದಕ್ಕೆ ಹೇಳಿದೆ ಸರ್. ರೆಡಿ ಸರ್ನಲ್ಲಿ ಹೇಳುವಾಗಲೇ ಗೊತ್ತಾಗಬೇಕು ಅದು. ಆಮೇಲೆ ಅದು ಸ್ಕ್ರೀಸ್ ಮಾಡೋದಿದೆಯಲ್ಲ, ಅಯ್ಯೋ ಹೌದು ಸರ್. ಅದೆಲ್ಲ ಮಲ್ಟಿ ಕಲರ್ ಇದ್ರಂತೂ ತುಂಬ ಕಷ್ಟ. ಆಮೇಲೆ ಒಂದೊಂದ್ಸಲ ಸ್ಕ್ರೀನ್ ಅರ್ಧೋಗ್ಬಿಡುತ್ತೆ, ಯಾಕಂದರೆ ನಾನು ಎಲ್ಲೂ ಕಲ್ತಿಲ್ಲ ಸರ್. ನಾನು ಜೀವನ ಮಾಡಬೇಕು ಅಂತ ಏನೋ ಕಲಿತೆ, ಇದು ಅನಿವಾರ್ಯವಾಗಿ ನಾನು. ಯಾಕಂದ್ರೆ ನನಗೆ ನಾಟಕದಲ್ಲಿ ಅಂತ ದುಡ್ಡು ಬರ್ತಾ ಇರಲಿಲ್ಲ, ಏನೋ ಜೀವನ ಮಾಡಬೇಕು, ಮನೇಲಿ ಒತ್ತಡಗಳಾಗಬಾರ್ದು. ಸೊ ಅವ್ರಿಗೆ ಮದುವೆ ಆದ್ಮೇಲೆ ಮದುವೆಗಿಂತ ಮುಂಚೆ ಸೊ ಮದುವೆ ಆದಮೇಲೂ ಇನ್ನು ಸ್ಕ್ರೀನ್ ಪ್ರಿಂಟಿಂಗ್ ಇತ್ತು, ಮಾಡ್ತಾ ಇದ್ದೆ. ಅದನ್ನು ಬ್ಲೀಚಿಂಗ್ ಹಾಕಿ ಯಾಕಂದರೆ ನನಗೆ ಸ್ವಲ್ಪ ಸ್ಕಿನ್ ರಫ್ ಶುರುವಾಗೋಯ್ತು ನನಗೆ. ಬ್ಲೀಚಿಂಗ್ ಪೌಡರ್ ನನಗೆ ಆಗ್ತಾ ಇರಲಿಲ್ಲ, ಆ ಸ್ಕ್ರೀನ್ ತೊಳಿಬೇಕಾಯ್ತು. ಒಂದ್ಸಲ ತೊಳಿಬೇಕಾದ್ರೆ ಸ್ಕ್ರೀನ್ ಎಲ್ಲ ಅರ್ಧೋಗೋದು ಸರ್. ಅದು ಮತ್ತೆ ಅದನ್ನು ಒಡ್ಸ್ಕೊಂಡ್ಬರ್ಬೇಕು ಅಂತಂದರೆ 25 ರೂಪಾಯಿ ಕೊಡಬೇಕು ಅವನಿಗೆ ನಾನು. ಸ್ಕ್ರೀನ್ ಬೇರೆ ಪರ್ಚೇಸ್ ಮಾಡಬೇಕು. ಹೌದು ಸರ್, ಮೊಳೆ ಹೊಡಿಬೇಕು. ಹೌದು, ಸೊಲ್ಯೂಷನ್ನು ಅದು ಇದು. ಅದೊಂದು ರೀತಿ ನನಗೆ ಒಳ್ಳೆ ಅನುಭವ ಕೊಡ್ತು ಸರ್. ಆಮೇಲೆ ಅದು ಏನೋ ಹಿಡ್ಕೊಂಡು ಹೋಗ್ತಾ ಇದ್ದೆ. ಕೊನೆಗೆ ನಾಟಕದಲ್ಲಿ ಮಾಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ನನಗೆ ಕಣ್ಣ ಮುಚ್ಚಾಲೆ ಸೀರಿಯಲ್ ಅವಕಾಶ ಬಂತು ನನಗೆ. ಪಿ ಶೇಷಾದ್ರಿ ಅವ್ರದ್ದು ಕಣ್ಣ ಮುಚ್ಚಾಲೆ ಯಾವುದಲ್ಲಿ ಚಂದನ ETV ಸರ್, ETV ಕನ್ನಡ. ಅವಾಗ ವಾರಕ್ಕೊಂದ್ಸಲ ಅಂತ ಮಾಡಿದ್ರು, ಬರ್ತಾ ಇತ್ತು. ಅದರಲ್ಲಿ ಅದರಿಂದ ನನಗೆ ಪಾಪ ಪಾಠ ಸಿಕ್ಕಿತ್ತು. ಆಮೇಲೆ ಅಲ್ಲಿವರೆಗೂ ಸ್ಕ್ರಿಪ್ಟಿಂಗ್ ಜೊತೆಲಿ ಇತ್ತು, ಆಮೇಲೆ ಸ್ಕ್ರೀನ್ ಜೊತೆಗಾಯಿತು. ಯಾರೋ ಹೇಳಿದ್ರು ಸರ್ ನನಗೆ, ಅದೇನೋ ಗೊತ್ತಿಲ್ಲ ನನಗೆ. ನಮ್ಮ ಫ್ರೆಂಡು ಇಷ್ಟು ಕಷ್ಟಪಡ್ತಾ ಇದೆಯಾ, JP ನಗರದಲ್ಲಿ ಒಬ್ಬರು ಇದ್ದಾರೆ ಕಣೋ, ಬಾ ಹೋಗೋಣ, ನಾನು ಕೇಳಬೇಕು, ನಿಂದು ಕೇಳಂತೆ ಬಾ ಅಂತ ಹೇಳಿದರು. ಆಯಿತು ಸರ್, ಆಯಿತು ಬರ್ತೀನಿ. ಜೊತೆಲಿ ಇವ್ರದ್ದೆಲ್ಲ ಪಾಪ ಏನೋ ಕೇಳಿದರು. ಇವ್ರದ್ದು ಹೇಳ್ಬಿಡಿ ಅವ್ರು ನೋಡ್ಬಿಟ್ಟು, ನಿಮಗೆ ಬಿಳಿ ಬಣ್ಣ ಆಗಿಬರುತ್ತೆ ಅಂತ ಹೇಳಿದರು. ಬಿಳಿ ಬಣ್ಣ ನಾನೆಲ್ಲ ಹಚ್ಕೊಳ್ಳೇ ಇಲ್ಲ, ಏನು ಮಾಡಲೇ ಇಲ್ಲ. ಆಮೇಲೆ ಬರ್ತಾ 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 ನಾನು ಯೋಚನೆ ಮಾಡಿದೆ, ಸ್ಕ್ರೀನ್ ಬಿಳಿದಲ್ವಾ, ನಾನು ಸ್ಕ್ರಿಪ್ಟಿಗೆ ಹಾಕೋ ಬಟ್ಟೆ ಕೂಡ ಬಿಳಿದು, ನಾನು ಕೆಲಸ ಮಾಡ್ತಾ ಇರೋ ಸ್ಕ್ರೀನು ಕೂಡ ಬಿಳಿದೆ ಅಲ್ವಾ, ಬಿಳಿ ಬಣ್ಣ ನನಗೆ ಆಗಿ ಬಂದಿದೆ. ಅವ್ರು ಹೇಳಿದ ಸತ್ಯ. ಅದು ಯಾವ ಯೋಚನೆ ಇಲ್ಲದೆ ಹೇಳಿದೆ, ಸುಮ್ಮನೆ. ಹೌದು ಹೌದು. ಸೊ ಅದು ಸ್ಕ್ರೀನ್ ಪ್ರಿಂಟಿಂದ ಸ್ಕ್ರೀನಿಗೆ ಸರ್. ಬಟ್ ಇದು ಕೈ ಬಿಡಲಿಲ್ಲ, ಸ್ಕ್ರೀನ್ ಪ್ರಿಂಟಿಂಗ್ ಕೈ ಬಿಡಲಿಲ್ಲ ನಿಮ್ಮನ್ನು? ಕೈ ಬಿಡಲಿಲ್ಲ. ಆದರೆ ನನಗೆ ಆಮೇಲೆ ಹಿಡಿಯೋಕ್ಕಾಗಲಿ, ಯಾಕಂದರೆ ಅದರಲ್ಲಿ ಏನು ಅಷ್ಟು ನನಗೇನು ಜೀವನ ಮಾಡೋವಷ್ಟು ಏನು ಬರ್ತಾ ಇರಲಿಲ್ಲ ಸರ್. ಆದರೆ ನನಗೆ ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ಅದು ನನ್ನನ್ನು ಮದುವೆ ಮಾಡಿಸ್ಕೊಡ್ತು. ವರ್ಕ್ ಮಾಡ್ತಾ ಇರುವಾಗ ನಾನು ಇಷ್ಟು ಜೋಡಿಸಿ ಇಟ್ಟಿದ್ದ, ಅದು ನನ್ನ ಮದುವೆ ಖರ್ಚಿಗೆ ಬಂತು. ಎಲ್ರಿಗೂ ಆಶ್ಚರ್ಯ ಆಗೋದು, ಅಷ್ಟೊಂದು ದುಡಿದೆ ನೀನು? ಹೌದು, ಅಷ್ಟೊಂದು ದುಡಿದೆ. ಇಷ್ಟು ದುಡಿದೆ? 12,000 ರೂಪಾಯಿ. ನೀನು ಮದುವೆ ಆಗಿದ್ದು 12,000 ರೂಪಾಯಿನಲ್ಲಿ ಆಗಿದ್ದು. ಇದು ಯಾವ ವಿಷಯ? 98 ಸರ್. 98ರಲ್ಲಿ 12,000 ರೂಪಾಯಿ ಮದುವೆ. ಹೇಗೆ ಅದು? ಹೇಗೆಂದರೆ ಹುಡುಗಿ ಕಡೆಯವರು ನಾನು ಬಟ್ಟೆ ಕೊಡಿಸ್ತೀನಿ. ನಮ್ಮ ಅಕ್ಕನ ಗಂಡನ ಅಣ್ಣನ ಮಗಳೇ ನನಗೆ. ಅವ್ರ ಅಣ್ಣ ತಮ್ಮಗಳು ಸಿಕ್ಕಾಪಟ್ಟೆ ಜನ, ಅವ್ರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ನಾನು ಇದು ಖರ್ಚು ಕೊಡ್ತೀನಿ, ಸೊ ಎಲ್ಲ ಒಟ್ಟಿಗೆ ಸೇರಿ ಇದು ಮಾಡೋಣ. ಆವಾಗ ನನಗೆ ಹೊರೆ ಅಂತ ಬಂದಿದ್ದು, ನನ್ನ ಹೆಂಡತಿಗೆ ಒಂದು ಧಾರೆ ಸೀರೆ ತೊಗೊಳ್ಬೇಕಾಯಿತು. ಓಕೆ. ಜೊತೆಯಲ್ಲಿ ತಾಳಿ ತೊಗೋಬೇಕಾಯಿತು. ಆವಾಗ 3,000 ರೂಪಾಯಿ 10 ಗ್ರಾಮ್ ಏನೋ, ಅಲ್ಲ ಗ್ರಾಮ್ ಏನೋ ಇತ್ತು, 1 ಗ್ರಾಮಿಗೇನೋ ಇತ್ತು ಅನಿಸುತ್ತೆ. ಇಲ್ಲ, 10 ಗ್ರಾಮ್ ಇತ್ತು. 10 ಗ್ರಾಮ್ ಆ ಟೈಮಲ್ಲಿ ನಾನು ಅದು ತಾಳಿ ಅದೆಲ್ಲ ಸೇರಿ ನನಗೆ ಖರ್ಚು ಬಂದಿದ್ದು ಒಂದು 11,000 ರೂಪಾಯಿನ ಬಂತು ಅಷ್ಟೇ. ಇವತ್ತು ಬಂಗಾರದಂಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಮಗ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮಗಳು ಡಿಗ್ರಿ ಮಾಡಿ ಅವಳು ಏನೋ ಒಂದು CA ಮಾಡಬೇಕಂತ ಆಸೆ ಇದೆ, ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ. ಸೊ ಬಂಗಾರದಂಥ ಜೀವನ ಯಾವತ್ತೂ ನಮಗೆ ಕಷ್ಟ ಸುಖ ಅಂತ ನನಗೆ ಬರಲಿಲ್ಲ. ಯಾಕಂದರೆ ಆ ಕಷ್ಟ ಸುಖದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಸುಖ ಅನ್ನೋದನ್ನು. ಯಾಕಂದ್ರೆ ನನಗೆ ಮದುವೆ ಆದರೆ ನಾನು ಸುಖಪುರುಷ ಆಗ್ಬಿಟ್ಟೆ ನಾನು.
ಇನ್ನೊಂದು ಹೆಂಗೆ ಅದು ಅಂತ ಹೆಂಗೆ ಎಲ್ಲ ನನಗೆ ಅಂದ್ಕೊಂಡೆ ಹೆಂಗೆ ಒಂದ್ಸಲ ಅಭಿನಯ ತರಗತಿಗೆ ತುಂಬ ಲಿಂಕ್ ಇತ್ತು ನನಗೆ. ಒಂದ್ಸಲ ಗೌರಿ ದತ್ತು ಅವರು ಎಸ್ ಮೂರ್ತಿ ಅವ್ರ ಮಗಳು ಗೊತ್ತಾಯ್ತು. ನೀನು ಕೈ ತೋರ್ಸಯ್ಯ ಅಂದು ತೋರಿಸಿದೆ. ಎರಡೂ ಕೈ ತೋರಿಸು ಅದು ತೋರಿಸಿದೆ. ಹಿಂಗೆ ನಿನಗೆ ಚಂದ್ರಮುಖಿ ಅಂತ ಹೆಂಡತಿ ಸಿಗ್ತಾಳೆ ಕಣಯ್ಯ ಅಂತ. ನಿಜವಾಗ್ಲೂ ಆ ಚಂದ್ರಮುಖಿ ಇವತ್ತು ನನಗೆ ಪ್ರಾಣ ಸಖಿ ಸರ್. ಸೂಪರ್. ತುಂಬ ಚೆನ್ನಾಗಿ ಬದುಕ್ತಾ ಇದ್ವಿ. ಇದ್ರ ಮಧ್ಯೆ ನೋವಿನ ವಿಷಯ ನಡೀತು ಅಷ್ಟೇ, ಏನಿಲ್ಲ. ನಾನು ನಮ್ಮ ತಾಯಿನ ನಾನು ತುಂಬ ಹಚ್ಕೊಂಡಿದ್ದೆ. 2 ವರ್ಷ ಆಯ್ತು ಸರ್ ನಾನು ನಮ್ಮ ತಾಯಿನ ಕಳ್ಕೊಂಡು. ಸೊ ಯಾಕಂದರೆ ನನಗೆ ನನ್ನ ಜೀವನನೇ ನನ್ನ ತಾಯಿ ಅಷ್ಟು ಹೊಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಅಮ್ಮನ ಬಿಟ್ಟು ನಾನು ಇರ್ತಾ ಇರಲಿಲ್ಲ, ಯಾವತ್ತೂ ಅಷ್ಟೇ, ಯಾವತ್ತೂ ಇರ್ತಾ ಇರಲಿಲ್ಲ. ನನ್ನ ಜೊತೆಯಲ್ಲೇ ಇದ್ದು ನಮ್ಮ ಅಣ್ಣನ ಮನೆಗೆ ಹೋದರೂ ನಾನು ಸ್ವಲ್ಪ ದಿನ ಬಿಡ್ತಾಯಿದ್ದೆ, ಮತ್ತೆ ಕರ್ಕೊಂಬರ್ತಾಯಿದ್ದೆ. ಅವ್ರಿಗೂ 2 ವರ್ಷ ಆಯಿತು. ಆವಾಗ ತುಂಬ ನಾನು ಜೀವನದಲ್ಲಿ ಕುಸಿದು ಹೋಗ್ಬಿಟ್ಟಿದ್ದೆ. ನಾನು ಕೆಲಸ ಇತ್ತು ತುಂಬ, ನನಗೆ ಏನು ಬೇಡ ಅನ್ನೋ ಅಷ್ಟು ಮಟ್ಟಿಗೆ ನಾನು ಹೋಗ್ಬಿಟ್ಟಿದ್ದೆ. ಕೊನೆ ಮತ್ತೆ ನನ್ನನ್ನು ಈ ಮಟ್ಟಕ್ಕೆ ತಗೊಂಬಂದಿದ್ದು ನನ್ನ ಹೆಂಡತಿ, ಇನ್ನೊಬ್ಬ ತಾಯಿ, ನನ್ನ ಮಗಳು. ನನ್ನ ಮಗಳು ಒಂದು ಸಲ ಕೂರಿಸ್ಕೊಂಡು ಹೇಳಿದ್ರು, ಯಾಕಬ್ಬ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ನಿನಗೆ ಅಮ್ಮ, ನಿಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಕಣ್ಣಿಗೆ ಕಾಣದೇ ಇರ್ಬೋದು, ಭೌತಿಕವಾಗಿಲ್ಲ, ಆದರೆ ಶಕ್ತಿಯಾಗಿ ನಿಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ, ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಮ್ಮ ಕೆಲಸ ಏನು ಗೊತ್ತಾ, ಅವ್ರಿಗೆ ಏನೇನು ಕನಸು ಕಂಡಿದ್ರಲ್ಲ ಅದನ್ನು ನಾವೆಲ್ಲ ಸೇರಿ ಈಡೇರಿಸೋಣ ಅಂತ. ಒಳ್ಳೆ ಮಾತು. ಮತ್ತು ಅದ್ರ ಮಧ್ಯದಲ್ಲಿ ನೆನಪುಗಳು ಬರುತ್ತೆ. ಯಾಕಂದರೆ ಅದ್ರ ಜೊತೆಯಲ್ಲೇ ನಮ್ಮ ಅಣ್ಣ ಹೋಗ್ಬಿಟ್ರು. ಅದು ನಮ್ಮ ತಾಯಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಣ್ಣ ಹೋದರು 6 ತಿಂಗಳು. ಆಮೇಲೆ ನಮ್ಮ ತಾಯಿ ಹೋದರು. ಒಂಟಿ ಆಗ್ಬಿಟ್ಟೆ ನಾನು ಜೀವನದಲ್ಲಿ. ಸಡನ್ನಾಗಿ ಅಷ್ಟು ಅಟ್ಯಾಚ್ಮೆಂಟ್ ಅದೇನೋ ಗೊತ್ತಿಲ್ಲ ಸರ್. ಅದು ಮುಂಚೆಯಿಂದನೂ ನಾನು ಅಮ್ಮನ ಬಿಟ್ಟು ಯಾವತ್ತೂ ನಾನು ಇರ್ತಾ ಇರಲಿಲ್ಲ. ಎಷ್ಟು ಮಟ್ಟಿಗೆ ಅಂತಂದರೆ ಅವ್ರು ಗೌರಿ ಪಕ್ಕ ನಾನು ಗೌರಿನು ಅಂತ ಅನಿಸೋ ಅಷ್ಟು, ಅಂದರೆ ಆ ಟೈಮಲ್ಲಿ ಆ ಮಟ್ಟದವರೆಗೂ ನಾನು ಯೋಚನೆ ಅಷ್ಟೊಂದು ನಾನು ಹಚ್ಕೊಂಡ್ಬಿಟ್ಟಿದ್ದೆ. ಅದೇನೋ ಗೊತ್ತಿಲ್ಲ ಸರ್. ಅಮ್ಮ ಅಂದರೆ ಪ್ರಾಣ ನನಗೆ. ಇಲ್ಲಿವರೆಗೂ ನಮ್ಮ ತಂದೆ ನೆನಪು ಕಾಡದೇ ಇರೋ ಥರ ಮಾಡಿದ್ದಂದರೆ ನಮ್ಮ ಅಮ್ಮನೇ. ನಮ್ಮ ತಂದೆ ಹೋಗಿ 25 ವರ್ಷ ಆಯಿತು. ಆ ನೆನಪು ಬರದೇ ಇರೋ ಥರ ನನ್ನನ್ನು ನೋಡ್ಕೊಂಡು ಅಷ್ಟು ಪ್ರೀತಿ ನಾನು. ಅಂದರೆ 25 ವರ್ಷದಿಂದ ನಿಮ್ಮ ಬಾಲ್ಯ? ಹಾಂ, ಬಾಲ್ಯದಲ್ಲಿ ಹೋಗ್ಬಿಟ್ರು. ಸಾಕಿದ್ದು ಅಮ್ಮನೇ? ಹಾಂ. ನಮ್ಮ ತಾಯಿ, ನಮ್ಮ ತಂದೆ 25 ವರ್ಷ ಆಯಿತು. ನಮ್ಮ ತಾಯಿ ಹೋಗಿ 2 ವರ್ಷ ಆಯಿತು. 2 ವರ್ಷ ಆಯಿತು. ನಿಮ್ಮನ್ನು ಸಾಕಿದ್ದು ನಮ್ಮ ಅಮ್ಮನೇ ಸರ್. ಅಲ್ವಾ? ಹೌದು. ಏನು ಕೆಲಸ ಮಾಡ್ತಾಯಿದ್ರು? ನಮ್ಮ ತಂದೆ ಬೆಳ್ಳಿ ಬಂಗಾರ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಗೆ ಕೆಲಸ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ದನಗಳನ್ನ ಸಾಕಿದ್ರು. 2 ದನ ಇತ್ತು. ನಾವಿದ್ದದೊಂದು ಹೆಂಚಿನ ಮನೆ. ನಾವಿದ್ದು ಲೈಟ್ ಇಲ್ಲ, ಸೀಮೆಣ್ಣೆ ಬುಡ್ಡಿ. ಅದರಲ್ಲೇ ಒಂಥರ ಖುಷಿಯಾಗಿ ನಮ್ಗೆ ಯಾವತ್ತೂ ಬದುಕಲ್ಲಿ ಕೊರತೆ ಅನ್ನೋದು ನನಗೆ ಯಾವತ್ತೂ ಇರಲಿಲ್ಲ. ಕೊರತೆನೇ ಇರಲಿಲ್ಲ ಯಾವತ್ತೂ ನನಗೆ. ನಮಗೆ ಯಾವತ್ತು ಕೊರತೆ ಆಗ್ತಾಯಿತ್ತು ಅಂತಂದರೆ ಎಮ್ಮೆ ಹಾಲು ಕೊಡೋದು ಇಷ್ಟ ಮಾತ್ರ ಕೊರತೆ ಅನಿಸುತ್ತೆ. ಆವಾಗ ಅದನ್ನು ಮಾರೋದು, ಬೇರೆ ತೊಗೊಂಬರೋದು. ಅಂದರೆ ಅಷ್ಟು ಖುಷಿಯಾಗಿದ್ವಿ. ಕೊರತೆ ಅನ್ನೋದು ಅದೊಂದು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ತುಂಬ ಸುಖವಾಗಿದ್ವಿ. ನನಗೂ ಅಷ್ಟೇ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಸನ. ಆದರೆ ಎಲ್ಲವೂ ಬಂದಾಗ ಅಮ್ಮ ಇಲ್ಲ. ಹಾಂ, ಈಗ 2 ವರ್ಷ ಆಯ್ತು. ಇಲ್ಲ ಸರ್, ಎಲ್ಲ. ಹಾಂ ಸರ್, ಇನ್ನೊಂದು ನೋಡಿ, ಎಷ್ಟು ನನಗೆ ಬಿಳಿ ಬಣ್ಣ ಅಂತ ಒಬ್ಬರು ಹೌದು ಹೇಳಿದರು, ಇನ್ನೊಂದನ್ನು ಇನ್ನೊಬ್ಬರು ಹೇಳಿದರು. ನಂದಿನ್ನೂ ಮದುವೆ ಆಗಿರಲಿಲ್ಲ. ಬಾರು, ನಿಂದು ಮದುವೆ ಲೇಟ್ ಆಗ್ತಾಯಿದೆ, ಬಾ ಎಲ್ಲರೂ ತೋರಿಸ್ಕೊಂಬೋಣ ಅಂತ ನಮ್ಮಮ್ಮ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅವ್ರು ಹೇಳಿದರು, ಆದಮೇಲೆ ಆಗುತ್ತೆ, ಇನ್ನೊಂದು ವರ್ಷ 2 ವರ್ಷದಲ್ಲಿ ಆಗ್ಬಿಡುತ್ತೆ ನಿಮ್ದು ಎಲ್ಲ ಹೇಳಿದರು. ಅದೆಲ್ಲ ಸರಿ. ಆಮೇಲೆ ನನಗೆ ನಮ್ಮಮ್ಮಂದು ಕೇಳಬೇಕು, ನಂದು ಕೇಳಿದೆ, ನಿಮ್ಮದು ಕೇಳ್ತೀನಿ ನಾನು ಅಂತ. ನಂದು ಎಲ್ಲೋ ಜಾತಕನೇ ಇಲ್ಲ. ಹೌದಲ್ವಾ? ಆಮೇಲೆ ಅವ್ರಿಗೆ ಕೇಳಿದೆ,
ಅವ್ರದ್ದು ನೋಡಬೇಕಾಗಿತ್ತು, ಜಾತಕ ಇಲ್ವಲ್ಲ. ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಜಾತಕ ಇದೆಯಲ್ಲ ಕೊಡಿ ನನಗೆ. ಅವರೇನೋ ಲೆಕ್ಕಾಚಾರ ಹಾಕಿದರು. ಒಂದೇ ಪಾಯಿಂಟು ಸರ್ ಹೇಳಿದ್ದು ಅಷ್ಟೇ. ಏನಂತಾರೆ, ನಿಮ್ಮಮ್ಮ ಜೀವನದಲ್ಲಿ ಎಲ್ಲದನ್ನೂ ನೋಡ್ತಾರೆ ಅಂತ. ಓಕೆ. ಎಲ್ಲದನ್ನೂ ನೋಡಿದರು, ಮರಿಮಗಳನ್ನು ನೋಡಿದರು, ಮೊಮ್ಮಕ್ಕಳು ನೋಡಿದರು, ನನ್ನ ಆಗು ಹೋಗುಗಳನ್ನೆಲ್ಲ ನೋಡಿದರು, ಖುಷಿಪಟ್ಟರು. ಹಾಂ, ಅದ್ರ ಜೊತೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಹೋಗಿದ್ದನ್ನು ನೋಡಿದರು. ಓಕೆ. ನನಗೆ ಯಾವುದು ಬಂದಿದ್ದು ಹೋಗಿದ್ದು ನನಗೆ ನೆನಪಲ್ಲಿ ಉಳಿಲಿಲ್ಲ. ಆದರೆ ನಮ್ಮಮ್ಮ ತನ್ನ ಸ್ವಂತ ದೊಡ್ಡ ಮಗ, ಎರಡನೇ ಮಗ ಕಣ್ಮುಂದೆ ಹೋದ್ರಲ್ಲ, ಅದನ್ನು. ಆದರೆ ಧೈರ್ಯ ಸರ್ ನಮ್ಮಮ್ಮನಿಗೆ, ತುಂಬ ಧೈರ್ಯ. ಅವ್ರು ಯಾವತ್ತೂ ಜಗಲಿಲ್ಲ. ಆಮೇಲೆ ಕೊರ್ಕೊಂಡು ಹಂಗೆ ನೋಡಿದ್ರೆ ನನ್ನ ಮಿಸಸ್ ನನಗೆ ಬೈತಾರೆ, ನಿಮ್ಮ ಅಮ್ಮನ ನೋಡಿ ನೀವೇನು ಕಲ್ತ್ರಿ ಅಂತ. ಧೈರ್ಯನೇ ಇಲ್ವಲ್ಲ ನಿಮಗೆ, ಯಾವಾಗಲೂ ನೆನಪಲ್ಲೇ ಇರ್ತೀರ ನೀವು, ಭೂತಕಾಲದಲ್ಲೇ ಇರ್ತೀರಲ್ಲ, ಭವಿಷ್ಯ ಇದಕ್ಕೆ ಬನ್ನಿ ನೀವು, ವರ್ತಮಾನಕ್ಕೆ ಬನ್ನಿ ನೀವು ಅಂತ. ಅದು ಅವಾಗವಾಗ ಎಳ್ಕೊಂಡು ಹೋಗ್ಬಿಡುತ್ತೆ ನನಗೆ. ನಾನು ಈಗಲೂ ಅಷ್ಟೇ, ದಾವಣಗೆರೆ ಹೋದರೆ ಅಲ್ಲಿ ಮಾತಾಡ್ಸ್ಕೊಂಬರೋದಕ್ಕೆ ಅಂತ ಹೋದರೆ ನನಗೆ ಯಾರಿಗೂ ಹೇಳ್ದಂಗೆ ನಾನು ಹುಟ್ಟಿ ಬೆಳೆದಿದ್ನಲ್ಲ ಹಳೇ ಮನೆ, ಈಗಲೂ ಹಂಗೆ ಇದೆ ಆ ಜಾಗ. ಹೋಗ್ತೀನಿ, ಸೊ ನೋಡ್ತೀನಿ, ಹಳೆ ನೆನಪುಗಳೆಲ್ಲ ಮತ್ತೆ ಮೆಲುಕು ಹಾಕ್ತೀನಿ, ವಾಪಸ್ ಬರ್ತೀನಿ, ಮತ್ತೆ ಒಂದು ಹೊಸ ಚೈತನ್ಯ ಬರುತ್ತೆ. ಏನು ಜಮೀನು ಇದೆಯಾ? ಇಲ್ಲ ಸರ್, ನಮ್ಮದೇನು ನಮ್ಮ ತಂದೆ ನಮಗೇನು ಮಾಡಲಿಲ್ಲ. ಮನೆನೂ ಇಲ್ಲ. ಅಲ್ಲ, ಮನೆ ಏನು ನೋಡೋ ಮನೆ ಯಾವುದು? ಅದು ನಾವು ಇದ್ದದ್ದು ಬಾಡಿಗೆ ಮನೆ. ಓಕೆ. ಬಾಡಿಗೆ ಮನೆ ಈಗಲೂ ಹಂಗೆ ಇದೆ. ಹಾಗೆ ಇದೆ. ಅವಾಗ ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇದ್ದಿದ್ದು 10 ರೂಪಾಯಿ ಬಾಡಿಗೆ. ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಡ್ತಾ ಇದ್ದಿದ್ದು 30 ರೂಪಾಯಿ. ಅದೇ ಮನೆ ಈಗಲೂ ಸ್ವಲ್ಪ ಮುಂದೆ ಕಟ್ಟಿದ್ದಾರೆ, ಹೆಂಚೆಲ್ಲ ಹಂಗೆ ಇದೆ. ನಾವಿದ್ದ ಮನೆಯಲ್ಲಿ 3 ಮನೆ ಕಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮನೆಗಳು, ಹೆಂಚುಗಳು ಹಂಗೆ ಇದೆ. ಮುಂದ್ಗಡೆ ಜಾಗಗಳು, ಮನೆಗಳು ಎಲ್ಲ ಹಂಗೆ ಇದೆ, ಪಾಳು ಬಿದ್ದಿದೆ. ಈ ಕಡೆ ನೋಡಿದರೆ ಶ್ಯಾಮಲ ಶಿವಶಂಕರಪ್ಪ ಅವ್ರ ಮನೆ ಹಿಂಭಾಗದಲ್ಲೇ ನಾವಿದ್ದು, ಅವ್ರ ಮನೆ ಇದು, ಇಲ್ಲಿ ನಾವಿದ್ವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಸೊ ನೋಡ್ತಾ ಇದ್ವಿ. ಆಮೇಲೆ ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಶ್ಯಾಮಲ ಶಿವಶಂಕರಪ್ಪ ಅವ್ರ ತಾಯಿ ಅವಾಗಿದ್ದರು. ಅವರು ನಾನು ಹುಟ್ಟಿದಾಗ ಬಂದು ನೋಡಿದಂತೆ, ಬಂಗಾರಿ ಬೊಮ್ಮ ಕಣಮ್ಮ, ನಿನ್ನ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಂತೆ. ಈಗಲೂ ಆ ಮಾತು ನಮ್ಮ ಅಮ್ಮ ಹೇಳ್ತಾ ಇದ್ದದ್ದು ಮರೆಯೋಕ್ಕಾಗಲ್ಲ. ಅದು ಅಷ್ಟು ಖುಷಿ. ಆವಾಗ ಈಗಲೂ ಕೂಡ ಆ ಜಾಗ ಹೋಗ್ತೀನಿ, ನೆನಪು ಮಾಡ್ಕೊಳ್ತೀನಿ, ಎಂಜಾಯ್ ಮಾಡ್ತೀನಿ. ಈ ಬಣ್ಣನ ನಂಬ್ಕೊಂಡು ಜೀವನ ಮಾಡ್ಬೋದು ಅಂತ ಪಕ್ಕ ಅನಿಸಿದೆ ಯಾವಾಗ? ನನಗೆ ಯಾವತ್ತೂ ಅನಿಸ್ಲಿಲ್ಲ ಸರ್. ಯಾಕಂದರೆ ನನಗೆ ನಿರ್ದಿಷ್ಟವಾದ ಕೆಲಸನೇ ಇರಲಿಲ್ಲ. ನಿರ್ದಿಷ್ಟವಾದ ಕೆಲಸ ಅಂತ ಸಿಕ್ಕಿದ್ದೇ ನನಗೆ ಪಾಪಪಾಡು. ಅದು ಕೆಲಸ ಸರ್ ನನಗೆ. ಓಕೆ. ಹೊಟ್ಟೆಪಾಡು, ಉದ್ಯೋಗ ಅಷ್ಟೇ. ಹಸಿವನ್ನು ತುಂಬ ಕಾಡ್ತಾ ಇತ್ತು ನನಗೆ. ಮದುವೆ ಆಗಿದೆ, ಜವಾಬ್ದಾರಿ ಇತ್ತು. ಹಾಗಾಗಿ ನನಗೆ ಪಾತ್ರ ಸಿಕ್ತು ಅನ್ನೋದಕ್ಕಿಂತ ನನಗೆ ಕೆಲಸ ಸಿಕ್ತು ಅನ್ನೋಂಥ ಸಂತೋಷನೇ ನನಗೆ ಜಾಸ್ತಿ ಇತ್ತು. ಬಹುಶಃ ಅದೇ ನನ್ನ ಈ ಮಟ್ಟಕ್ಕೆ ಎಳ್ಕೊಂಬಂತೇನೋ ನನಗೆ ಗೊತ್ತಿಲ್ಲ. ಇಲ್ಲಿ ಕಿರುತೆರೆಯಲ್ಲಿ ಹೇಗೆ ಪೇಮೆಂಟ್ ಎಲ್ಲ? ಸರ್ ಚೆನ್ನಾಗಿದೆ, ಇವಾಗೆಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೌದು, ಅಲ್ಲೇನೋ ವಾರಕ್ಕೆ ಅಲ್ಲಿ ತಿಂಗಳಿಗೆ ಒಂದು ಪೇಮೆಂಟ್ ಆಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದು ಅಸೋಸಿಯೇಷನ್ ಗಟ್ಟಿಮುಟ್ಟಾಗಿದೆ ಅಂತ. ಹೌದು, ನನಗೆ ಯಾವತ್ತೂ ನನಗೆ ಕೊರತೆ ಕೊಡಲಿಲ್ಲ. ನನಗೆ ಸಿನಿಮಾ ಆಗಲಿ ಅಥವಾ ಟಿ ವಿ ಮೀಡಿಯಾ ಆಗಲಿ ಯಾವತ್ತೂ ನನಗೆ ಕೊರತೆ ಕೊಡಲಿಲ್ಲ. ಕೊರತೆ ಅಂದರೆ ತೊಂದರೆ ಇದು ಯಾವತ್ತೂ ಪೇಮೆಂಟ್ನಲ್ಲಿ ಏನು ಏನಿಲ್ಲ, ಮೋಸ ಮಾಡಲಿಲ್ಲ. ಜೀವನನೂ ಕೊಡ್ತು. ಅದಾದಮೇಲೆ ಜಾಗ ತಗೊಂಡೆ ದಾವಣಗೆರೆಯಲ್ಲಿ. ಸೊ ಇಲ್ಲೊಂದು ಮನೆ ಕಟ್ಟಿದೆ. ಸೊ ನನಗೆ ಮನೆ ಕಟ್ಟಿದ ಮೇಲೆ ನನಗೆ ಯಾಕೋ ಅದು ಆ ಏರಿಯಾ ನನಗೆ ಸ್ವಲ್ಪ ಇದು ಅನ್ನಿಸ್ತು. ಕೊನೆಗೆ ಒಂದು 2000 ಅದು ಲಾಸ್ಟ್ ಒಂದು 10 ವರ್ಷದಿಂದ. ಯಾವ ಏರಿಯಾ ಇದು? ಕೊತ್ತೂರು ದಿನೇ ಸರ್. ಕೊತ್ತೂರು ದಿನಲ್ಲಿ ಮನೆಯಿಂದ ಕಟ್ಟಿದ ಮನೆ ಕಟ್ಟಿಲ್ಲ, ಜಾಗ ತಗೊಂಡು ನಾನೇ ಮನೆ ಕಟ್ಟಿದೆ. 30-52 ಸೈಜು ಅದು ಇದು. 30-52. ಆಮೇಲೆ ಅಲ್ಲಿ ಮನೆ ಕಟ್ಟಿದೆ. ಸೊ ಆಮೇಲೆ ಯಾಕೋ ನನಗೆ ಅಷ್ಟು ಜಾಗ ನನಗೆ ಅನ್ನಿಸ್ಲಿಲ್ಲ. ಸೊ ಕೊನೆಗೆ ಅದು ಸೇಲ್ ಮಾಡಿ ಸೊ ಊರಲ್ಲಿ ಜಾಗ ತಗೊಂಡೆ ದಾವಣಗೆರೆಯಲ್ಲಿ. ಸೊ ಮಿಕ್ಕಿದ್ದು ಮ್ಯಾನೇಜ್ ಮಾಡಿಕೊಂಡು ಈಗ ನನ್ನ ಮಗನ ಇಂಜಿನಿಯರಿಂಗ್ ಮಾಡಿಸಿದೆ, ಮಗಳನ್ನು ಓದಿಸ್ತಾ ಇದ್ದೀನಿ. ನನಗೆ ಈಗ ಅನ್ನಿಸ್ತಾ ಇದೆ, ನಾವು ಮಾಡೋ ಆಸ್ತಿಗಿಂತ ಮಕ್ಕಳಿಗೆ
ಒಂದು ಒಳ್ಳೆ ಬದುಕು ಕೊಟ್ಟರೆ ಅದೇ ನಮಗೆ ದೊಡ್ಡ ಆಸ್ತಿ ಅಂತ. ಈಗಿನ ಕಾಲದಲ್ಲಿ ಅದೇ ದೊಡ್ಡ ಆಸ್ತಿ. ಇವಾಗ ಅವ್ನ ಕೆಲಸಕ್ಕೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಸರ್. ಹೌದು ಅಲ್ವಾ, ಮಾನಸಿಕವಾಗಿ ಅವ್ರು ಚೆನ್ನಾಗಿದ್ದಾರಪ್ಪ. ಹೌದು ಸರ್. ಅವ್ರದ್ದೇನು ಬಯಸೋದಲ್ಲ, ಏನಿಲ್ಲ ಸರ್, ಅಲ್ವಾ, ಏನಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಚಿತ್ರರಂಗ ಮೋಸ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ರಿ, ಪೇಮೆಂಟ್ನಲ್ಲಿ ಯಾವ ಕೊರತೆ ಮಾಡಲಿಲ್ಲ ಅಂತ. ಇಲ್ಲ ಸರ್, ಇಲ್ಲ ಯಾವತ್ತೂ ನನಗೆ ಕೊರತೆ ನಾನು ಕೇಳಿದ್ದೆ ಕೊರತೆ ಮಾಡಿದೆ ಅಂತೇಳಿ. ಇಲ್ಲ ಸರ್. ನೀವು ಉದಯಶಂಕರ್ ಹತ್ರ ಹೋದ್ರೆ ಜನಾರ್ದನ ಹೋಟೆಲ್ ಹೇಳ್ತಾ ಇದ್ರು, ಅವ್ರು ಓದೋಗಳಷ್ಟು ದಿಬ್ಬನ ಎತ್ಕೊಂಡು ಚೆಕ್, ಬೋನ್ಸಾದ ಚೆಕ್. ಇಲ್ಲ ಸರ್, ನನಗೆ ಯಾವತ್ತೂ ನನಗೆ ಆ ಥರ ಕೊರತೆ ಆಗಿಲ್ಲ. ಒಂದು ಮುಕ್ಕಾಲು ಪೇಮೆಂಟ್, ಒಂದು ಕಾಲು ಪೇಮೆಂಟು ಹೋಗಿದೆ, ಒಂದು 2-3 ಮಾತ್ರ ನನಗೆ ಹಂಗಾಗಿದೆ. ಅದು ನನಗೇನು ನಾನು ಅದು ಬೇಕೇ ಬೇಕು ಅಂತ ಯಾವತ್ತೂ ನಾನು ಹಠ ಹಿಡಿಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಅವಕಾಶ ಸಿಗ್ತದೆ ಅಷ್ಟೇ. ನಮಗೆ ಸರ್, ನಾನು ಈ ಬದುಕನ್ನು ಆರಿಸ್ಕೊಂಡಿರೋದು ಜೀವನ ಮಾಡೋದಕ್ಕೆ ಅಷ್ಟೇ ಸರ್. ಇವಾಗ ಬಂಗಾರದ ಏನೋ ಒಂದು ಓಲೇನೋ ಉಂಗುರನೋ ಏನೋ ಸರನೋ ಏನೋ ಮಾಡ್ತಾ ಇರಬೇಕಾದ್ರೆ, ಅದನ್ನು ಕೆತ್ತಾ ಇರಬೇಕಾದ್ರೆ ಎಷ್ಟೋ ಬಂಗಾರ ಎಗರು ಬೀಳುತ್ತೆ. ಅದು ಇನ್ನೊಬ್ಬರಿಗೆ ತ್ಯಾಮಾನ ಅಂತ ಹೊರಟೋಗುತ್ತೆ. ಅದನ್ನ ಇನ್ಯಾರೋ ಕಸ ಬಳ್ಕೊಂಡು ಅದಕ್ಕೆ ಕಾಯ್ತಾ ಇರ್ತಾರೆ, ಆ ಬುಟ್ಟಿ ಹಿಡ್ಕೊಂಡು ಬಂದು ಕಾಯ್ತಾ ಇರ್ತಾರೆ. ಅವರು ಇದು ನಮ್ಮ ಮನೆ ಇದು ಏರಿಯಾ ಅಂತಂದರೆ ಅಲ್ಲಿ ದೂರ ಕೂತ್ಕೊಂಡು ಏರಿಯಾ ಆ ಕಡೆ ಕೂತ್ಕೊಂಡು ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಅವರಿಗೆ ಲಾಭ ಆಗುತ್ತೆ, ಅವ್ರಿಗೆ ಸಿಗುತ್ತೆ ಸರ್. ಅದು ಅವರು ಅದನ್ನ ಮೋರಿನಲ್ಲೆಲ್ಲ ಹಾಕಿ ತೆಗೆದಾಗ ಅವ್ರಿಗೆ ಇಷ್ಟ ಆದರೂ ಬಂಗಾರ. ಅಂದರೆ ಎಲ್ಲರೂ ಪಾಲು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಇಲ್ಲಿ ನಾವು ಒಬ್ಬರೇ ಬದುಕಬೇಕು ಅಂತ ಏನಿಲ್ಲ. ಬ್ಯೂಟಿಫುಲ್ ನರೇಷನ್ ಇದೆ. ಆಮೇಲೆ ನಮ್ಮ ಮನೆಯವರು ಅಮ್ಮ ಅತ್ತೆ ಅವ್ರು ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಎತ್ತಿ ಇಡ್ತಾರೆ. ಅದು ಭಯಭಕ್ತಿಯಿಂದಲ್ಲ, ಅದು ನಮಗೆ ಗೊತ್ತಿಲ್ಲ. ಆದರೆ ನಾವು ನೋಡಿದಾಗ ಅದು ಇನ್ಯಾವುದೋ ಪಕ್ಷಿಗಳಿಗೋ ಇನ್ಯಾವುದೋ ಅದು ಎತ್ತಿಟ್ಟು, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದು ಅಲ್ಲಿಗೆ ಸೇರುತ್ತೆ ಸರ್. ಅದು ಹಂಗೆ ಪ್ರತಿಯೊಂದು ನಾವು ಜೀವ ಇರೋದೇನೆ ಅದು ನಮ್ಮನ್ನು ನೋಡಿ ಬದುಕೋದು ಅಥವಾ ನಾವು ಅದಕ್ಕೆ ಇದು ಮಾಡೋದು. ಅಂದರೆ ಒಂದು ಬಾಂಧವ್ಯ ಪ್ರತಿಯೊಂದು ಜಗತ್ತಿಗೆ ಇದ್ದೇ ಇದೆ ಸರ್. ಎಲ್ಲದೂ ನಂದೇ ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಇದ್ದಕ್ಕಿದ್ದಾಗ ನಿಮ್ಗೆ ಇಲ್ಲದ ದಿನಗಳು, ಈಗ ಇರುವ ದಿನಗಳು, ಹಾಂ ಸರ್, ಅದು ನೆನಪಾಗಲ್ವಾ? ಇಲ್ಲ ಸರ್, ಯಾವತ್ತೂ ಇಲ್ಲ. ಇಲ್ಲ, ನೆನಪಾಗಲ್ಲ. ದುಃಖ ಒತ್ತರಿಸಿ ಬರುವುದು ಇಲ್ಲ. ನನಗೆ ದುಃಖ ಒತ್ತರಿಸಿ ಬಂದಿದ್ದು ನಮ್ಮ ತಾಯಿ ಕಳ್ಕೊಂಡೋಗ ಅಷ್ಟೇ. ಅದು ಬಿಟ್ಟು ನನಗೆ ಬದುಕು ನನಗೆ ಯಾವತ್ತೂ ದುಡ್ಡಿನ ವಿಚಾರದಲ್ಲಿ ಆಗಿದೆ. ಇಲ್ಲ ಯಾವತ್ತು ನಾನು ₹5 ಮಡಚಿ ಇಟ್ಕೊಂಡು ನಾನು ಓಡಾಡ್ತಾ ಇದ್ದೆ. ಚಿದಾನಂದನೇ ಹೆಸರು ಕರೆಕ್ಟ್ ಆಗಿದೆ. ನಾನು ಶೃಂಗೇರಿಗೆ ಹೋಗಿದ್ದೆ ಯಾವಾಗ. ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ನಮ್ಮ ತಾಯಿ ಇದ್ದರು, ಒಂದು 3-4 ವರ್ಷದ ಹಿಂದೆ. ಎಲ್ಲ ಫ್ಯಾಮಿಲಿ, ನಮ್ಮ ತಾಯಿ ಬರಲಿ, ನೀವು ಹೋಗಿ ಬಂದುಬಿಡಿ ಅಂತ ಅಂದರು. ನಾವೇ ಹೋದಾಗ ಎಲ್ಲ ಆಯಿತು, ಗುರುಗಳಿದ್ದಾರೆ ಅಂತ ಹೇಳಿದರು. ನಮಗೂ ಆಸೆ ಯಾವತ್ತೂ ನಾನು ಅಷ್ಟು ಮಾತಾಡ್ಸಿಲ್ಲ. ಹೋದೆ, ಕ್ಯೂನಲ್ಲಿ ನಿಂತ್ಕೊಂಡೆ. ಸೊ ಬಂತು, ಹಿಂಗೆ ಕೂತಿದ್ರು ಗುರುಗಳು. ಅವರು ಇದ್ದರು, ಕೈ ಹೊಡಿ ಸರ್, ಕೈ ಹೊಡಿದೆ. ಅವರೊಂದು ಹಣ್ಣನ್ನು ಹಾಕಿದರು. ಪಕ್ಕದಲ್ಲಿ ಇನ್ನೊಬ್ಬರು ನಿಂತಿರ್ತಾರೆ. ಅವ್ರು ಹೇಳಿದರು, ಇವರು ಚಿದಾನಂದ್. ಯಾವ ಥರ ಚಿದಾನಂದ ಅಂದರು. ಆವಾಗ ಆ ಕ್ಷಣಕ್ಕೆ ನಾನು ಮರ್ತೆ. ಅದು ಇವತ್ತು ನಾನು ಯಾವ ಥರ ಆನಂದ ಅಂತ ಹೇಳಿದ್ರಲ್ಲ, ಯಾವ ಥರ ಆನಂದ ನನಗೆ ಗೊತ್ತಿಲ್ಲ. ಯಾವ ಥರ ಅಂದರೆ ಅದ್ರ ಹಿನ್ನೆಲೆ ಏನೋ ಇದೆ. ಅವ್ರು ನನಗೆ ಹಂಗೆ ಹೇಳಿರ್ಬೇಕಾದ್ರೆ ಅದು ಹಿನ್ನೆಲೆ ಇದೆ. ನಿಜ, ನಾನು ಆನಂದ ಎಲ್ಲಿ ಕಾಣಬೇಕು? ಬದುಕಿನಲ್ಲಿ ಕಾಣಬೇಕು, ಅಥವಾ ನಾನು ಹೆಂಗೆ ನಡ್ಕೊಂಬಂದೆ ಕರೆಕ್ಟಾಗಿದೆಯಪ್ಪ ಅಂತ ಅದರಲ್ಲಿ ಕಾಣಬೇಕು ಆನಂದನ? ಗೊತ್ತಿಲ್ಲ. ನಿಜವಾದ ನಾನು ಇವತ್ತು ಹುಡುಕ್ತಾ ಇದ್ದೀನಿ. ಅಂದರೆ ನಿಜವಾದ ಆನಂದ ಬೇರೆ ಏನೋ ಇದೆ ಅಂತ. ಬೇರೆ ನನಗೆ ಯಾವುದು ಇದು ಕಷ್ಟ ಅಂತ ಯಾವತ್ತೂ ನನಗೆ ಅನಿಸ್ಲೇ ಇಲ್ಲ. ಸುಖವಾಗಿದ್ದೀನಿ ಸರ್. ನಿಮ್ಮ ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ ಹೇಳಿದಿರಿ. ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ, ನಿಮ್ಮ ಮಿಸ್ಸಸ್ ಪಾತ್ರ ಹೆಸರು ಹೇಳಿ ಮಿಸ್ಸಸ್ ಹೆಸರು. ನನ್ನ ಮನೆಯವ್ರ ಹೆಸರು ಕವಿತಾ ಅಂತ. ಓಕೆ. ಸೊ ಅವರು ಚಿತ್ರದುರ್ಗ, ನಮ್ಮ ದಾವಣಗೆರೆ. ಮೊದಲು ಅವ್ರದ್ದು ತಾಲೂಕಾಗಿತ್ತು, ಈಗ ನಮ್ಮದೇ ತಾಲೂಕಾಗಿದೆ. ನಿಜ ಹೇಳ್ಬೇಕಾದ್ರೆ ಎಲ್ಲ ಕ್ಷಣದಲ್ಲೂ ಅವರು ನನ್ನ ಜೊತೆಯಲ್ಲಿದ್ದರು. ಅವ್ರ ಪಾತ್ರ ನನಗೆ ಅಷ್ಟವರೆಗೂ ನನಗೆ ಗೊತ್ತಿರಲಿಲ್ಲ. ಇದ್ದಾರೆ, ಮಕ್ಕಳು ಮರಿ ಆಯಿತು, ಏನೋ ಇದ್ದಾರೆ, ಅದ್ರ ಮಧ್ಯೆ ಸಣ್ಣ ಪುಟ್ಟ ಇರ್ತಾರೆ, ಇರಿಸು ಮುರುಸು ಎಲ್ಲ ಇದೆ, ಅದೇ ಜೀವನ ಅಂತ ಅಂದ್ಕೊಂಬಿಟ್ಟೆ. ಆದರೆ ಅವ್ರ ಪಾತ್ರ ನನಗೆ ಗೊತ್ತಾಗಿದ್ದು ನಮ್ಮ ತಾಯಿ 2 ವರ್ಷ ನೆಲ ಹಿಡಿದಾಗ. ಮಲ್ಕೊಂಡಿದ್ರಾ? ಅಂದರೆ ಕೂತ್ಕೊಳ್ತಾ ಇದ್ರು, ಮಲ್ಕೊಳ್ತಾ ಇದ್ರು, ನಡೀತಾ ಇರಲಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಅವರು
ನಮ್ಮ ತಾಯಿಗೆ ಏನೇನು ಮಾಡಬೇಕು, ಸ್ನಾನ ಮಾಡ್ಕೊಂಡು ಪ್ರತಿಯೊಂದನ್ನು ಕೂಡ ಅವ್ರು ಮಾಡಿದ್ರು. ಆಮೇಲೆ ನಾನು ಕೊನೆಗೆ ಅವ್ರು ಹೋದಾಗ ನಾನು ಅವ್ರಿಗೆ ಹೇಳೋದಿಷ್ಟೇ, ನಿಜವಾದ ಮಗ ನಾನಲ್ಲ, ಅದು ನೀನು. ಅಂದರೆ ಅಷ್ಟು ಚೆನ್ನಾಗಿ ಅವರು ನೋಡ್ಕೊಂಡಿದ್ದಾರೆ. ನಾನು ಅದೃಷ್ಟ ಮಾಡಿದೆ. ಅಂದರೆ ನಮ್ಮ ಆಕಾಂಕ್ಷೆಗಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನನಗೆ ಒಂದು ಕ್ಷಣ ಯಾವತ್ತು ಅಂತಂದರೆ, ಮದುವೆಗಿಂತ ಮುಂಚೆ ನಮ್ಮ ತಾಯಿ ನಿನಗೆ ಒಂದು ಹುಡುಗಿ ಹುಡುಕ್ಬೇಕು ಅಂತ ಮಾಡಿದ್ದೀನಿ ಅಂತ ಹೇಳಿದ್ರು. ಅದು ಯಾವ ಟೈಮಲ್ಲಿ? ಅವತ್ತು ನವರಾತ್ರಿ. ನಮ್ಮ ಮನೇಲಿ ನಮ್ಮ ತಾಯಿ ದೇವಿ ಮಹಾತ್ಮೆನ ಪ್ರತಿ ವರ್ಷವೂ ಓದ್ತಾಯಿದ್ರು. 9 ದಿನ ಅದು ಓದಲೇಬೇಕು. ಅವ್ರದ್ದು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಓದ್ತಾಯಿದ್ರು. ಅವಾಗ ಅವ್ರಿಗೆ ಅದು ಬಂತು, ಬಾಯಿಲಿ ಅಂತ ಕರೆದೇನು, ನೀನು ಒಂದು ಹುಡುಗಿ ಹುಡುಕ್ಬೇಕು ಅಂತ ಮಾಡಿದ್ದೀನಿ. ಅವಾಗ ನಾನು ಏನು ಸರಿ ಹೇಳಬೇಕು? ನಾನು ಅಂದ್ಕೊಂಡಿದ್ದು, ನಾನು ಯಾರು ಏನು ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ ಒಂದು ಮಾತು. ನಮ್ಮಮ್ಮ ದುರ್ಗಾ ಪೂಜೆ ಮಾಡ್ತಾಯಿದ್ದಾರೆ, ನಾನು ಅಲ್ಲಿ ನೋಡಿ ಹೇಳಿದೆ, ತಾಯಿ ನನ್ನ ಜೀವನದಲ್ಲಿ ನೀನೇ ಬರಬೇಕು ಅಂತೆ. ನಿಜವಾಗ್ಲೂ ಮಾತಾಯಿ ಸರ್, ಅದು ದೇವಿನೇ ನನ್ನ ಜೀವನದಲ್ಲಿ. ಎಲ್ಲೋ ದೇವರು ಹಂಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ 4 ಕೈ 8 ಕೈ ಇಲ್ಲ ಸರ್, ಎಲ್ಲ ಸುಳ್ಳು. ಮನುಷ್ಯ ರೂಪದಲ್ಲೇ ಇರ್ತಾನೆ, ಅವ್ರ ಒಳಗಡೆನೇ ಇರ್ತಾನೆ. ಶರೀಫ್ ಸಾಹೇಬ್ರು ಏನು ಹೇಳಿದ್ದಾರೆ? ಹೌದಪ್ಪ ಹೌದು, ನೀನೇ ದೇವರ, ನಿಂದ ನೀ ತಿಳಿದಾರೆ ನಿನಗಿಲ್ಲೋ ದೂರ ಅಂತ. ನಾವೇ ಸರ್ ದೇವರು. ಅಂದರೆ ನಾವು ಏನು ಬಯಸ್ತೀವಿ ಅದು ನಮಗೆ ಸಿಗುತ್ತೆ. ನಾವೇ ಕಲ್ಪವೃಕ್ಷ, ನಾವೇ ಕಾಮಧೇನು, ಎಲ್ಲದ ಒಳಗಡೆ ವಿಚಾರ. ಅಂದರೆ ನಾವು ಏನು ಬಯಸ್ತೀವಿ ಅದು ಶುದ್ಧವಾಗಿರಬೇಕು ಅಷ್ಟೇ. ಆ ಶುದ್ಧವಾಗಿತ್ತು ಅಂತಂದರೆ ಅದು ತಕ್ಷಣಕ್ಕೆ ಸಿಗುತ್ತೆ. ಅದಕ್ಕೆ ಉದಾಹರಣೆ ನನ್ನ ಹೆಂಡತಿ, ನಾನು ಪಡೆದಿರೋದು ಭಾಗ್ಯ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಾಯಿನ. ಅವತ್ತು ಅಂದ್ಕೊಂಡೆ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು. ನಮ್ಮಮ್ಮ ಹಾಸಿಗೆ ಹಿಡಿದ್ಮೇಲೆ ಅವರು ನನ್ನ ಜೊತೆಗೆ ಎಲ್ಲೂ ಬರಲಿಲ್ಲ. ನೋಡ್ಕೊಳ್ಳೋದಷ್ಟೇ ಅವ್ರ ಕೆಲಸ. ಗಂಜಿ ಕುಡಿಸೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವರೇ. ತುಂಬ ಅಪರೂಪ ಅಂತ, ನಿಜವಾದ ಶ್ರೀಮತಿ ಸರ್. ಹೌದು, ಅಪರೂಪ. ಸದಾಶಿವ ಬ್ರಹ್ಮವರ್ಗ ಗೊತ್ತಾ? ಸರ್, ಸದಾಶಿವ ಬ್ರಹ್ಮ. ಹೌದು ಸರ್, ಹೌದು. ಈಗ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತೇಳಿ ಹೇಳುವಾಗ, ಅವರ ಮಿಸ್ಸಸ್ ಕಾಯಿಲೆ ಬಿದ್ದರು, ಕ್ಯಾನ್ಸರ್. ಸದಾಶಿವ ಬ್ರಹ್ಮ ಕಾಯಿಲೆ ಬಿದ್ದಾಗ ಮನೆಯಲ್ಲಿ ಮಕ್ಕಳು ಸೊಸೆ ಎಲ್ಲಾದರೂ ಸೇರಿಸಿ ಆಶ್ರಮಕ್ಕೆ ಅಂತೇಳಿ, ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲೇ ಒಂದು ಆಶ್ರಮ ಥರ ಇದೆ, ಆಶ್ರಯ ಅಂತೇಳಿ, ಅಲ್ಲಿ ಸೇರಿಸಿ ಇಲ್ಲಿ ಬೇಡ ಅಂತೇಳಿ. ನೋಡಿ, ಹೆತ್ತವರು ನೀವು ಹೇಳಿದಾಗ ನಾನು ಪಕ್ಕ ಅದು ಜ್ಞಾಪಕ ಆಗೋಯಿತು. ಅವರು ಇಲ್ಲಿ ಕರ್ಕೊಂಡು ಬಂದರು, ಆಶ್ರಯ ಅದು ಇದೆಲ್ಲ ನೋಡಿ ಗಾಬರಿ ಆಗಿಬಿಟ್ಟು ಕೊನೆಗೂ ಹೋದರು. ಇಬ್ಬರು ಇಲ್ಲ, ಈಗ ಸದಾಶಿವ ಇಲ್ಲ, ಇವರು ಇಲ್ಲ. ಓಕೆ. ಆ ನೆನಪು ಮಾತ್ರ ನನ್ನಲ್ಲಿ ಹಾಗೇ ಇದೆ. ಇದನ್ನು ಹೇಳಿಕೊಂಡು ಅವರು ಹತ್ತುಕೊಂಡಿದ್ರು ನನ್ನ ಹತ್ರ ಕಂಟಿನ್ಯೂಸ್ ಉಳಿದಲ್ಲ ಈ ವಿಚಾರಗಳು. ಅದನ್ನು ತಡ್ಕೊಳಕ್ಕೆ ಆಗಲ್ಲ ಸರ್, ತಡ್ಕೊಳಕ್ಕಾಗೋದೇ ಇಲ್ಲ. ಅದೇನೋ ನನಗೆ ಒಂಥರ ಕೆಟ್ಟ ಗುಣ ಅಂತ ಅನಿಸುತ್ತೆ. ಅಮ್ಮ ಅಂದರೆ ಸಾಕು, ಅದು ಹಂಗೆ ತಾಯಿ ಅನ್ನುವಂಥ ಶಕ್ತಿ ಹಂಗೆ ಇದೆ ಸರ್. ಎಲ್ಲ ಥರದಲ್ಲೂ ನನಗೆ ಈಗಲೂ ಫೀಲ್ ಆಗುತ್ತೆ. ನಮ್ಮಮ್ಮ ನಾವು ಹೊರಗಡೆ ಹೋಗಿ ಬಂದಾಗ ತೊಳಿತಾ ಇದ್ದಾಗ ಆ ಫೀಲ್ ಆಗುತ್ತಲ್ಲ ಈಗಲೂ. ಅಂದರೆ ಅಷ್ಟು ಅವರ ನೆನಪು ಅಷ್ಟು ಗಟ್ಟಿಯಾಗಿರುತ್ತೆ ಅಂತ. ಇವತ್ತು ನಾನು ಎಲ್ಲಿ ಹೆಜ್ಜೆ ಇಟ್ಟಿದ್ದೆ, ಏನು ಮಾಡ್ತಾಯಿದ್ದೆ, ನಮ್ಮಮ್ಮ ಏನು ಮಾತಾಡಿ, ನಾನು ಚಿಕ್ಕವನಾಗಿದ್ದಾಗಿದ್ದ ಮರ್ತಿಲ್ಲ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟು. ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ಮಿಸ್ಸನ್ನು ನೋಡ್ಕೋತಾರ? ಖಂಡಿತ. ಅಮ್ಮ ಅಂದರೆ ಸಾಕಲ್ಲ. ಯಾವತ್ತೋ ಒಂದು ದಿವಸ ಅವರು ಇದೇ ಥರ ಮಾತಾಡ್ಬೋದಾ ಅಮ್ಮನ ಬಗ್ಗೆ? ಖಂಡಿತ ಸರ್. ಯಾಕಂದರೆ ನಮ್ಮ ಅಮ್ಮನ ಕಷ್ಟಗಳನ್ನೆಲ್ಲ ಅವ್ರು ನೋಡಿದ್ದಾರೆ ಮಕ್ಕಳು. ಅಂದರೆ ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ ಸರ್, ಬಂಗಾರದಂಥ ಒಡವೆ, ಬಂಗಾರ ಇದ್ದಂಗೆ ಒಡವೆಗಳು ಅಂತ. ಹಾಗೆ ನಾವು ಹೇಗೆ ನಡ್ಕೊಳ್ತೀವೋ ಹಾಗೇ ಇರುತ್ತೆ ನಮ್ಮಲ್ಲಿ. ನಾವು ಅಂದರೆ ನಮ್ಮ ಮಕ್ಕಳು ನೋಡ್ಕೊಳ್ಳಿ ಅಂತ ನಾವೇನು ಮಾಡಲಿಲ್ಲ, ಅಥವಾ ಅವರಾಗಲಿ ನನ್ನನ್ನು ನೋಡ್ಕೊಳ್ಳಿ ಕೊನೆಗಾಲಕ್ಕೆ ಮಕ್ಕಳು ಅಂತ ಅವ್ರೇನು ಯಾವತ್ತೂ ಮಾಡಲಿಲ್ಲ. ಅವ್ರು ಮಾಡಿದ್ರು ಅಷ್ಟೇ. ಮಗನಿಗೆ ಮದುವೆ ಮಾಡಬೇಕು, ಜವಾಬ್ದಾರಿ ಕೊಡಬೇಕು, ಅವ್ರಿಗೊಂದು ಸಂಸಾರ ಹಚ್ಕೊಡ್ಬೇಕು, ಮಾಡಿದರು. ಅದರಲ್ಲಿ ಈ ಯಾವುದೋ ಒಂದು ಸ್ವಾರ್ಥ ಇಲ್ಲೇ ಇಲ್ಲ, ನಿಸ್ವಾರ್ಥವಾಗಿ ಕೆಲಸ ಮಾಡಿದರು. ಹಾಗೆ ನಮಗೂ ಅಷ್ಟೇ,
ನಮ್ಗೆ ಯಾವತ್ತೂ ಅಯ್ಯೋ ನಾವು ಇದು ಮಾಡ್ಬೇಕಾದ್ರೆ ಯಾವತ್ತು ನನಗೆ ಬರಲೇ ಇಲ್ಲ ಸರ್. ಅದೆಲ್ಲ ನಮ್ಮ ಮಕ್ಕಳು ನೋಡಿಕೊಂಡೇ ನಾವು ಯಾವತ್ತೂ ಅಷ್ಟೇ. ಇನ್ನೊಬ್ಬರಿಗೆ ಯಾವತ್ತೂ ನಾವು ಮನೆಯಲ್ಲಿ ಆದ್ರೂ ಅಷ್ಟೇ ಇನ್ನೊಬ್ರಿಗೆ ಕೇಳಿ ಬಯಸಬೇಡ, ಅಥವಾ ಕೆಟ್ಟದನ್ನು ಯೋಚನೆ ಮಾಡಬೇಡ. ನೀನು ಮನೆಯಲ್ಲಿ ನೋಡು, ಮನೆಯೇ ಪಾಠಶಾಲೆ. ನಾವು ಇಲ್ಲೇನು ಕಲಿತೀವಿ ನಮಗೆ ಅದೇ ಜೀವನ ಕೊಡೋದು. ಯಾಕಂದರೆ ಇವತ್ತು ನಾನು ಚೆನ್ನಾಗಿದ್ದೀನಿ, ಎಂಥ ದೊಡ್ಡ ದೊಡ್ಡ ಬಿರುಗಾಳಿ ಬೀಸಿದ್ರೂ ನಾನು ಇನ್ನೂ ಗಟ್ಟಿಯಾಗಿ ನಿಂತಿದ್ದೇನೆ ಅಂದರೆ ನಮ್ಮ ಅಪ್ಪ ಅಮ್ಮ ಹಾಕ್ಕೊಟ್ಟ ದಾರಿ, ಕಲಿಸ್ಕೊಟ್ಟ ದಾರಿ, ಬುದ್ಧಿ. ಇವತ್ತು ನಾನು ಗಟ್ಟಿಯಾಗಿದ್ದೇನೆ. ಒಂದು ರಾಮಕೃಷ್ಣ ಪರಮಹಂಸರದು ಒಂದು ಓದ್ತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸಿದ್ಧರು ಅಂತ ಏನೋ ಬರ್ತಾರೆ. ಅಂದರೆ ಸಿದ್ಧರು ಅಂದರೆ ಸಾಧನೆ ಮಾಡಿದಾರಲ್ಲ ಸರ್, ಎಲ್ಲ ಪಡೆದಿರೋವಂಥವ್ರು, ಸಿದ್ಧಿ ಪಡೆದಂಥವ್ರು, ಅದು ಕೆಲಸ ಪಡೆದಂಥವ್ರು, ಅದು ಏನು ಬೇಕಾದ್ರೆ 2 ಥರ ಇದ್ದಾರೆ ಅಂತ ಸರ್. ಒಂದು ಕೃಪಾ ಸಿದ್ಧರು, ಇನ್ನೊಂದು ಸಾಧನಾ ಸಿದ್ಧರು ಅಂತ. ಕೃಪಾ ಸಿದ್ಧರು ಬಗ್ಗೆ ಅವ್ರು ಹೇಳ್ತಾರೆ. ಕೃಪಾ ಸಿದ್ಧರು ಅವ್ರಿಗೆಲ್ಲ ಅದೃಷ್ಟ. ಈಗ ಅವ್ರಿಗೆ ಒಂದು ಜಮೀನಿದೆ ಅಂತಂದರೆ ಸುಮ್ಮನೆ ಹಾಕಿದ್ರೆ ಸಾಕು, ಅವ್ರು ಅಂದ್ಕೊಂಡ ತಕ್ಷಣ ಒಳ್ಳೆ ಮಳೆ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅವ್ರಿಗೇನು ಬೋರ್ವೆಲ್ ಹಾಕೋದು ಬೇಡ, ನೀರಾವರಿ ಯೋಜನೆ ಇದ್ದಂಗೆ ಅವರಿಗೆ ಆರಾಮಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಸಾಧನಾ ಸಿದ್ಧರದ್ದು ಏನು ಅಂತಂದರೆ ಅವ್ರಿಗೆ ಅದೃಷ್ಟ ಇಲ್ಲ, ಕೃಪೆ ಇಲ್ಲ. ಆದರೆ ಅವರು ತಮ್ಮ ಪರಿಶ್ರಮದಿಂದ ಉತ್ತಿ ಬಿತ್ತು ಬೆಳೆದು ನೀರು ಹಾಕಿ ಕೊನೆಗೆ ಇವನು ಎಷ್ಟು ಫಲ ಪಡೆದಿರ್ತಾನೆ ಅಷ್ಟೇ ಫಲ ಅವರೇ ಪಡಿತಾನೆ. ಅದು ಸಿಂಪಲ್ಲು. ಅವ್ರು ಶ್ರಮ ಪಡ್ತಾರೆ, ಇವ್ರು ಶ್ರಮ ಪಡದೇ ಇರ್ತಾರೆ. ಹಾಗೆ ನಾನು ಜೀವನದಲ್ಲಿ ಒಂಥರ ಸಾಧನ ಸಿದ್ಧ ಅಂತ ತಿಳ್ಕೊಂಡಿದ್ದೀನಿ, ಏನೋ ಗೊತ್ತಿಲ್ಲ. ನಾನು ಶ್ರಮಪಟ್ಟೆ, ಚೆನ್ನಾಗೇ ಇದ್ದೀನಿ, ಎಷ್ಟು ಫಲ ಬರಬೇಕೋ ಅಷ್ಟು ಬಂದಿದೆ ಸರ್. ನಾವು ಮೈಗೆ ಎಣ್ಣೆ ಹಚ್ಕೊಂಡು ಮರಳಲ್ಲಿ ಉಳಿದಾಡಿದ್ರೆ ಎಷ್ಟು ಹತ್ತಬೇಕೋ ಅಷ್ಟೇ ಸರ್ ನಮ್ಗೆ ಹತ್ತದು, ಜಾಸ್ತಿ ಅಂತೂ ಹತ್ತಕ್ಕಾಗಲ್ಲ. ಒಂದು ಚುಂಬಲ್ಲಿ ನೀರು ತೊಗೊಂಡ್ರೆ ಒಂದು ಚೊಂಬು ನೀರೇ ಬರೋದು, ಏನು ಬಿಂದಿಗೆ ಅಂತೂ ಬರೋದಿಲ್ಲ. ನನ್ನ ಜೀವನದಲ್ಲಿ ಅಷ್ಟೇ, ಇಷ್ಟು ಬಂತ ಸಾಕು. ನನ್ನ ಗುರಿಯಾಗಿರೋದು ಯಾರು ಮಾತಾಡಬಾರ್ದು, ಓಕೆ, ಬೈಕೋಬಾರ್ದು. ಪಾಪ ಪಾಂಡುನಾಥ್ ಮೋಸ್ಟ್ ಪಾಪ್ಯುಲರ್ ಡೈಲಾಗ್ ಅದೇ ಇವತ್ತು ಕೂಡ ಅದೇ ಜನ ಗುರುತಿಸೋದು. ಹಾಂ, ಮೊನ್ನೆ 2nd ಸೀಸನ್ ಮಾಡಿದಾಗಲೂ ತುಂಬ ಫ್ರೀ ಆಯಿತು. ಅದು ಕೂಡ ಒಳ್ಳೆ ಕತೆ ಮಾಡಿದರು ಚಂದ್ರ ಸರ್. ಇವತ್ತು ಅದು ರೀಟೆಲಿಕಾಸ್ಟ್ ಆಗ್ತಾ ಇದೆ. ಓಕೆ, ಯಾವುದರಲ್ಲಿ? ಕಲರ್ಸ್ ಕನ್ನಡದಲ್ಲಿ, ಕಲರ್ಸ್ ಸೂಪರಲ್ಲಿ ಬರ್ತಾ ಇದೆ. ಸೂಪರಲ್ಲ, ಕಲರ್ಸ್ ಸೂಪರಲ್ಲಿ ಬರ್ತಾ ಇದೆ. ಈಗಲೂ ದಿನಕ್ಕೆ ಬೆಳಿಗ್ಗೆ ಒಂದು ಟೈಮ್ ಆಗುತ್ತೆ, ರಾತ್ರಿ ಒಂದು ಟೈಮು, ಒಂದು 3 ಎಪಿಸೋಡ್ ಆಗ್ತಾರೆ. ಆಮೇಲೆ ಕೆಲವರು ನಾನು ಕೇಳ್ಪಟ್ಟೆ, ಅವರು ಯೂಟ್ಯೂಬಲ್ಲೂ ನೋಡ್ತಾರೆ, ಜಿಯೋನಲ್ಲೇ ರಿಪೀಟ್ ಹಾಕೊಂಡು ನೋಡ್ತಾರೆ, ಮತ್ತು ಟೆಲಿಕಾಸ್ಟ್ ಆದರೂ ನೋಡ್ತಾರೆ. ಅದು ಜೋಡಿ ಎಲ್ಲ ನಿಮ್ಮದು ಬದಲಾಗಿದೆ? ಅದೇ ಸೇಮ್ ಶಾಲಿನಿನೇ ಮಾಡಿದ್ದು. ಹೌದು ಹೌದು, ಶಾಲಿನಿ ಮಾಡಿದ್ದು. ಚಂದ್ರವ್ರದ್ದು ಹೌದು. ಅದರಲ್ಲಿ ಏನಂತಾರೆ, ಮಕ್ಕಳು ಸೊಸೆ ಅಂತ ಇರ್ತಾರೆ, ಅದರಲ್ಲಿ ಇರಲಿಲ್ಲ. ಅದ್ರಲ್ಲಿ ನನಗೆ ಅತ್ತೆ ಇರ್ತಾರೆ. ಸೊ ಸೀಸನ್ 2ನಲ್ಲಿ ಮಕ್ಕಳು ಸೊಸೆ ಇವರೆಲ್ಲ ಇರ್ತಾರೆ. ಒಂದು ಫ್ಯಾಮಿಲಿ ಕಥೆ ಥರನೇ ಇದು ಹೋಗುತ್ತೆ. ಅವರ ಸಂಭಾಷಣೆ ಅವ್ರನ್ನ? ಹಾಂ ಹೌದು ಸರ್. ಹಾಂ ಅವ್ರದ್ದಾಯಿತು. ಓಕೆ, ಮನೆ ಆಯಿತು, ಮನೆ ಕಟ್ಟಿ ಆಯಿತು, ಆಸ್ತಿ ತೊಗೊಂಡಾಯಿತು, ಕಾರ್ ತೊಗೊಂಡೆ ಸರ್. ಎಲ್ಲಿ ಅದು? ಒಂದು ಜೆನ್ ಗಾಡಿ ತೊಗೊಂಡಿದ್ದೆ, ಅದು ಹಳೆಯದು. ಅಂದರೆ ಒಂದು ತೊಗೊಂಡು ನಾನು 2008ರಲ್ಲಿ ತೊಗೊಂಡಿದ್ದು. ಅದು ನೆನಪಿಗೆ ಹಂಗೆ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ಫೋರ್ಡ್ ಗಾಡಿ ತೊಗೊಂಡಿದ್ದೀನಿ. ಸೊ 2 ಇದೆ. ಅದು 2 ವೀಲರ್ ಅದೊಂದು ಇದೊಂದು. ಜಾಸ್ತಿ ನಾನು ಜೆನ್ ಓಡಿಸೋದಿಲ್ಲ. ಒಂದ್ಸಲ ಮಗ ಅಲ್ಲಿ ಇಲ್ಲಿ ಸುಮ್ಮನೆ ಹಿಂಗೆ ಸುತ್ಕೊಂಡ್ಬರ್ತಾನೆ. ಸೊ ಫೋರ್ಡ್ ಗಾಡಿನೇ ಎಲ್ಲೇ ಹೋದರೂ ತೊಗೊಳೋದು. ಆರಾಮಾಗಿ ಓಡಾಡಿಕೊಂಡು ಕೆಲಸಗಳು ಮಾಡಿಕೊಂಡು. ಎಸ್, ಅದು ಬಯಸಿದ ಬದುಕಲ್ಲ, ಹೀಗೆ ಬಂತು ಅಷ್ಟೇ ಸರ್. ಅಷ್ಟೇ, ಹೌದು ಹೌದು. ಯಾವತ್ತೂ ನಾನು ಬಯಸಲೇ ಯಾವ್ದು ತುಂಬ ಹೆಚ್ಚು ಬೇಕು ಅಂತ ಯೋಚನೆ ಮಾಡಿದಾಗ ಕೊರತೆ ಕಾಣಿಸುತ್ತೆ. ಹೌದು ಸರ್, ನನಗೆ ಹೆಚ್ಚು ಏನು ಬಯಸಲೇ ಇಲ್ಲ ನಾವು. ಅವಾಗ ಹೆಂಗೆ ನಮಗೆ ಕೆಲಸ ಬೇಕು ಅಂತ ಇತ್ತು, ಇವಾಗಲೂ ಅಷ್ಟೇ ಅದೇ ಸ್ಥಿತಿ, ಮನಸ್ಥಿತಿ. ಕೆಲಸ ಬಂದಿದೆ, ಓಕೆ ಮಾಡೋಣ, ಖುಷಿಯಾಗಿ. ಅದಕ್ಕೆ ನಮ್ಮಮ್ಮ ನಮಗೆ ಯಾವತ್ತೂ ಹೇಳೋರು, ನೀನು ಎಲ್ಲಿ ಕಳ್ಕೊಂಡಿರ್ತೀಯ ಅಲ್ಲೇ ಹುಡುಕಬೇಕು. ಕಳ್ಕೊಂಡು ಇಲ್ಲಿ ಬಿಟ್ಟು ನೀನು ಇಲ್ಲೆಲ್ಲ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ. ಹಂಗಾಗಿ ನಾನು ಇಲ್ಲೇ ಇದ್ದೀನಿ, ಫೀಲ್ಡಲ್ಲೇ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವರು ಹೇಳಿದರು, ಬಣ್ಣ ಹಚ್ಚೋದೇ ನಿನ್ನ ಕೆಲಸ ಅಂದಮೇಲೆ ಅದು ಇದಂತ ಯಾಕೆ ನೋಡ್ತೀಯ, ಬಣ್ಣ ಮುಖ್ಯ, ಮಾಡು, ಯಾವಾಗಲೂ ಮಾಡು. ನಮ್ಮ ತಾಯಿ ಹೇಳ್ತಾರೆ, ಅವರು ಓದೋದಕ್ಕಿಂತ ಒಂದು 3 ತಿಂಗಳು ಮುಂಚೆ, ಇನ್ನೇನಪ್ಪ ನಿನ್ನ ಮಗ ಇನ್ನೊಂದು 2 ವರ್ಷ ಕೈಗೆ ಬರ್ತಾನೆ ಬಿಡು ಅಂತ.
2 ವರ್ಷ ಆಯಿತು ಅವರು ಹೋಗಿ. ಈ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಓಕೆ ಓಕೆ. ಮನೆಯಲ್ಲಿ ಮನೆ ಇಲ್ಲಿ ಸರ್ ನವೋದಯ ನಗರ ಅಂತ ಇದೆ, ಗೌರವ ನಗರ ನೆಕ್ಸ್ಟು ನವೋದಯ ನಗರ ಅಂತ ಇದೆ, ನವೋದಯ ನಗರದಲ್ಲಿ. ಓಕೆ. ಎಸ್, ನಿಮ್ಮ ಜೀವನದ ಒಂದು ಸುತ್ತಾಕಿ ಬಂದ್ವಿ ಅಲ್ವಾ? ಹೌದು ಸರ್. ಇನ್ನೇನಾದರೂ ಹೇಳೋದಿದೆಯಾ? ಇಲ್ಲ ಸರ್, ಎಲ್ಲ ಹೇಳಿದ್ದೀನಿ. ಮುಖ್ಯವಾದ್ದೇನೆ ಹೇಳ್ಬಿಟ್ಟಿದ್ದೀನಿ. ನನ್ನ ತಾಯಿ, ನನ್ನ ಹೆಂಡತಿ, ಮಕ್ಕಳು ಚೆನ್ನಾಗಿ ಅವರು ಒಂದು ದಾರಿ ಕಂಡುಕೊಳ್ತಾ ಇದ್ದಾರೆ. ಸೊ ಯಾಕಂದರೆ ನಾನು ಓದಿದ್ದು 2nd PUC. ಸೊ ಅವ್ರಿಗೆ ಡಿಗ್ರಿ ಅಥವಾ ಹೈಸ್ಕೂಲ್ದಾಗಲಿ ಅಥವಾ ಹೇಳ್ಕೊಳ್ಳೋಷ್ಟು ನಮಗೆ, ಯಾಕಂದರೆ ನಾವು ಓದಿದ್ದು ಕನ್ನಡ ಮೀಡಿಯಮ್ಮು, ಅವ್ರು ಓದಿದ್ದು ಇಂಗ್ಲೀಷ್ ಮೀಡಿಯಮ್ಮು. ಸೊ ನಮ್ಗೆ ಅವ್ರು ಏನಾದರೂ ನಮಗೇನು ಅರ್ಥ ಆಗ್ತಿಲ್ಲ. ಆದರೆ ಅವರೇ ತಿಳ್ಕೊಂಡು ಅವರೇ ಓದಿ ಅವರೇ ಸ್ಟಡಿ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ, ಇಂಜಿನಿಯರಿಂಗು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ, ಮುಗಿಸಿದ, ಕಂಪ್ಲೀಟ್ ಮಾಡಿದ. ಮಗಳು ಕೂಡ 2nd PUC ಕ್ರೈಸ್ಟಲ್ಲಿ ಓದಿದ್ದು, ಫಸ್ಟ್ ರ್ಯಾಂಕ್ ಬಂದವಳು. ಓಕೆ. ಫಸ್ಟ್ ರ್ಯಾಂಕ್ ಬಂದಳು. ಸೊ ಈಗ ಡಿಗ್ರಿ ಮಾಡ್ತಿದ್ದಾಳೆ. ಎಲ್ಲ ಅವ್ರವ್ರದ್ದೇ. ಅಷ್ಟೇ ಸಾಕು ಸರ್ ನಮಗೆ. ಅಯ್ಯೋ ಅಪ್ಪ ಅಮ್ಮ ದಡ್ಡ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಅದಕ್ಕೆ ಇವ್ರು ಹಿಂಗಿದ್ದಾರೆ ಅಂತ ಯಾವತ್ತು ಒಂದು ಪ್ರಶಸ್ತಿ ಬೇಕು ಅಂತ ಅನಿಸಿಲ್ವಾ? ಇಲ್ಲ ಸರ್, ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಆವಾಗ ಆರ್ಯಭಟ ಅವಾರ್ಡ್ ಬಂತು, ಸ್ವಲ್ಪ ಪಾಪ ಮಾಡ್ತಾ ಇರ್ಬೇಕಂದ್ರೆ ಅದು ಬಯಸ್ತಾನೆ ಬಂದಿದ್ದು. ಜನ ಗುರ್ತಿಡಿತಾರೆ. ಹೌದು ಸರ್, ಜನ ಗುರ್ತಿಡಿತಾರೆ, ಅವಕಾಶಗಳು ಬರ್ತಾ ಇದೆ ಗುರ್ತಿಡಿದು. ಮೊನ್ನೆ ಭಾರ್ಗವ ಸಿನಿಮಾ ಮಾಡ್ತಾ, ಇನ್ನೊಂದು ದಿನದ ಕೆಲಸ ಬಾಕಿ ಇದೆ. ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಉಪೇಂದ್ರ ಅಲ್ಲ? ಉಪೇಂದ್ರ ಅವ್ರದ್ದು. ಸೊ ಚೆನ್ನಾಗಿದೆ. ಓಕೆ. ಸೊ ಇವ್ರನ್ನ ಕ್ಯಾರೆಕ್ಟರ್ಗೆ ಹಾಕ್ಬೋದು ಅಂತ ಗುರುತಿಸಿ ಕರೀತಾರಲ್ಲ, ನಮ್ಮ ಕೆಲಸ ಬಣ್ಣ ಹಚ್ಚೋದು, ಕೆಲಸ ಮಾಡೋದು. ಎಸ್. ಓಕೆ ಚಿದಾನಂದ ಸರ್, ಖುಷಿ ಆಯಿತು ನಮಗೆ. ಅಲ್ಲಿಂದ ಇಲ್ಲಿ ಬಂದಾಗ ಆಯಿತು 21ನೇ ಇಸ್ವಿಯಿಂದ. ಹೌದು ಸರ್, ಹೌದು ಸರ್. ನೀವು ನೆನಪಿನ ಬುತ್ತಿನೇ ತಗೊಂಡ್ಬಂದಿದ್ದೀರಿ ಸರ್ ನೀವು. ವಂಡರ್ಫುಲ್. ಅದೆಲ್ಲ ಮರೆಯೋಕ್ಕಾಗಲ್ಲ ಸರ್. ನಮಗೆಲ್ಲ ಒಂಥರ ಅದನ್ನ ನೆನೆಸ್ಕೊಂಡ ಮತ್ತೆ ಹೊಸ ಚೈತನ್ಯ ಕೊಡುತ್ತೆ. ಬದುಕನ್ನ ಮುಂದೆ ನಡಿ ಅಂತೇಳಿ ಮತ್ತೆ ಕಟ್ಕೊಡುತ್ತೆ, ನುಗ್ಗು ಅಂತ. ಆ ನೆನಪುಗಳು ಸರ್ ಅದೆಲ್ಲ. ಚಂದ್ರು ಕೂಡ ಮರ್ತಿಲ್ಲಪ್ಪ. ಚಂದ್ರು ಅವರು ಮರ್ತಿಲ್ಲ, ಯಾವತ್ತೂ ಅದು ಇದು ಮಾಡ್ಲಿಕ್ಕೆ ಹೋಗಿಲ್ಲ. ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಅದು ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ, ನಮಸ್ಕಾರ ಮಾಡ್ತಾರೆ. ಓಕೆ. ಪಾದ ಮುಟ್ಕೊಂಡು, ಅಯ್ಯೋ ನೀವು ದೊಡ್ಡವ್ರು ಸರ್, ಏನು ಸರ್ ಹೀಗೆ ಜನ ಏನು ತಿಳ್ಕೊಳ್ತಾರೆ, ನಾನು ತಿಳ್ಕೊಳ್ಳೋದು ಮುಖ್ಯ ಅಂತ. ನಿಜ ಸರ್. ಇಲ್ಲ ಸರ್, ನೀವು ತುಂಬ ಪ್ರೀತಿ ತೋರಿಸ್ತಿದ್ರಿ ಪಾಪ ಬಂಡ ಮೇಲೆ, ತುಂಬ ಪ್ರೀತಿ ತೋರಿಸ್ತಿದ್ರಿ. ಇವಾಗಲೂ ಸರ್ ರಿಪೀಟ್ ಶೋದಲ್ಲಿ ನೋಡ್ತಾ ಇರ್ತಾರೆ. ಹೌದು, ನನ್ನನ್ನು ನೀವು ಕಾಸರಗೋಡಿಗೆ ಕರ್ಕೊಂಡು ಹೋಗಿದ್ದು. ಎಸ್. ಒಂದು ಒಳ್ಳೆ ಕಾರ್ಯಕ್ರಮ ಕರ್ಕೊಂಡು ಹೋದ್ರಿ. ಪ್ರತಿ ಏನಾದರೂ ಒಂದು ನಡೆದಾಗಲೂ ಕೂಡ ನೀವು ನನಗೆ ಫೋನ್ ಮಾಡ್ತಾಯಿದ್ರಿ. ಎಸ್. ತಿದ್ದಿ ಹೇಳ್ತಾ ಇದ್ರಿ. ಅದಕ್ಕೆ ಸರ್ ನಮಗೆ ನೀವು ಒಂಥರ ಹಿರಿಯರಿದ್ದಾಗೆ ಯಾಕಂದರೆ ಈ ಫೀಲ್ಡಲ್ಲಿ ಆತ್ಮೀಯರು ಸಿಗ್ಬೋದೇನೋ, ಅದು ಹಿರಿಯರು ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ. ಅದು ನೀವು ಸಿಕ್ಕಿದ್ದು ನಮ್ಮ ಪುಣ್ಯ. ಯಾಕಂದ್ರೆ ನಮಗೆ ಸರ್, ನನಗೆ ಫೀಲ್ಡಲ್ಲಿ ನನಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಆಗಿರಬೇಕು ಹೀಗಿರ್ಬೇಕು ಯಾವತ್ತೂ ನಾನು ಬಂದವನಲ್ಲ, ಇವತ್ತು ಕೂಡ ಅಷ್ಟೇ ಹಿಂಗೆ ಇರಬೇಕು, ಹಿಂಗಿದ್ದೀನಿ. ಆದರೆ ಆ ದಾರಿ ಹೆಂಗಿದೆ ಅಂತ ತೀಡಿ ಕಳ್ಕೊಟ್ಟವರು ಎಸ್ ಅದೇ ನೀವು. ಚಂದ್ರು ಸರ್ ಒಂಥರ ಆಯಿತು ಅಂದರೆ ಹೊರಗಡೆ ಜಗತ್ತಲ್ಲಿ ಹೆಂಗೆ ಅನ್ನೋದು. ಯಾಕಂದ್ರೆ ನಮಗೆ ಅಲ್ಲಿ ಕೆಲಸಕ್ಕೆ ಹೋಯ್ತು 20 ತಿಂಗಳಲ್ಲಿ 22 ದಿನ ಕೆಲಸ. ಆಚೆ ಬಂದರೆ ನಮ್ಗೆ ಏನು ಪ್ರಪಂಚನೇ ಗೊತ್ತಿಲ್ಲ, ಒಂಥರ ಬಿಗ್ ಬಾಸ್ ಮನೆ ಇದ್ದಂಗೆ ಇತ್ತು ನಮಗೆ. ಹೊರಗಡೆ ಏನು ನಡೀತಾ ಇದೆ ಅದೊಂದು ಗೊತ್ತಾಗ ನಮ್ಗೆ ಕೆಲಸ ಕೆಲಸ ಕೆಲಸ. ಈ ಸೀನ್ ಬಂತ, ಆ ಸೀನ್ ಬಂತ. ಅದೇ ಹೊರಗಡೆ ಜಗತ್ತು ಹಿಂಗೆ ನಡೀತಾ ಇದೆ, ನೀನು ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ಟವ್ರು. ಅದು ಫಸ್ಟು ನನಗೆ ವಿಜಯ ಕರ್ನಾಟಕ ಆಫೀಸ್ಗೆ ನೀವೆಲ್ಲ ಕರ್ಕೊಂಡೋಗಿ ನನಗೆ ಪರಿಚಯ ಮಾಡಿದ್ದು, ನಾವು ಇಡೀ ಟೀಮ್ ಕರ್ಕೊಂಡು ಹೋಗಿದ್ದು ಮರೆಯೋಕ್ಕೆ ಆಗಲ್ಲ. ಬಿಗ್ ಬಾಸ್ನವ್ರು ಕರೆದಿಲ್ವಾ? ಯಾರು ಸರ್? ಬಿಗ್ ಬಾಸ್ ಇಲ್ಲ ಸರ್, ನನಗೆ ಬಂದಿಲ್ಲ. ನನಗೆ ಅಂಥ ಆಸಕ್ತಿನೂ ಇಲ್ಲ. ಆಸಕ್ತಿ ಇಲ್ಲ. ನೋಡ್ತಿದ್ದ? ನಾನು ನೋಡ್ತೀನಿ ಸರ್, ನಾನು ನೋಡ್ತೀನಿ ಅಷ್ಟೇ. ಹೋಗ್ಬೇಕನ್ನೋ ಆಸಕ್ತಿ ನನಗೆ ಬೇರೆ. ಓಕೆ. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ನಮ್ಮ ಮಾತುಕತೆಯನ್ನು ಮುಗಿಸ್ಕೊಂಡು
ಮುಂದೆ ಇನ್ನೊಂದ್ಸಲ ನಾವು ಭೇಟಿಯಾಗೋಣ. ಖಂಡಿತ ಸರ್, ಆಗಲೂ ಸ್ವಲ್ಪ ಖಂಡಿತ ಬೇರೆ ರೀತಿಯಲ್ಲಿ ಓ ಮಾತಾಡ್ಲಿಕ್ಕೆ ಖಂಡಿತ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಸ್.